ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ದ್ರಾವಯಾಮಾಸ ತತ್ಸೈನ್ಯಂ ಪಶ್ಯತಾಂ ಸರ್ವಭೂಭೃತಾಂ ಚಮೂಂ ಪರೇಷಾಮಭ್ಯಾಗಾತ್ ಅಷ್ಟದ್ಯುಮ್ನಸ್ತಮಾಶು ಚ ದ್ರೌಣಿ ದುರ್ಯೋಧನೌ ತತ್ರ ವಿರಥೀಕೃತ್ಯ ಮಾರುತಿಃ ದ್ರಾವಯಾಮಾಸ ತತ್ಸೈನ್ಯಂ ಪಶ್ಯತಾಂ ಸರ್ವಭೂಭೃತಾಂ ಅಕ್ಷೌಹಿಡ್ಯಸ್ತು ಸಪ್ತೈವ ಸೇನಯೋರ್ವಯೋರಪಿ ಹತಾಸ್ತಾಸಾಂಚ ಭೀಮೇನ ತಿಸ್ರೋ ದ್ವೇ ಫಲ್ಗುನೇನ ಚ ಸೌಭದ್ರಸಾತ್ಯಕೆ ಮುಖೈಃ ತನ್ಮಧ್ಯೆ ಷೋಡಶಾಂಶಕಃ ದ್ರೌಣಿ ದುರ್ಯೋಧನೌ ತತ್ರ ವಿರಥೀಕೃತ್ಯ ಮಾರುತಿಃ ದ್ರಾವಯಾಮಾಸ ತತ್ಸೈನ್ಯಂ ಪಶ್ಯತಾಂ ಸರ್ವಭೂಭೃತಾಂ. ಆ ರಾತ್ರಿ ಮುಂದುವರೆದ ಯುದ್ಧದಲ್ಲಿ ಅಶ್ವತ್ಥಾಮ ಮತ್ತು ದುರ್ಯೋಧನ ಇಬ್ಬರನ್ನೂ ಕೂಡ ಮಾರುತಿ ಭೀಮಸೇನ ವಿರಥೀಕೃತ್ಯ ವಿರಥರನ್ನಾಗಿ ಮಾಡಿ ತತ್ಸೈನ್ಯಂ ದ್ರಾವಯಾಮಾಸ ಪಶ್ಯತಾಂ ಸರ್ವಭೂಭೃತಾಂ. ಪಶ್ಯತಾಂ ಸರ್ವಭೂಭೃತಾಂ ಎಲ್ಲ ರಾಜರು ನೋಡ್ತಾ ಇದ್ದಾಗಲೇ ತತ್ಸೈನ್ಯಂ ಅವರ ಸೈನ್ಯವನ್ನು ದ್ರಾವಯಾಮಾಸ ಓಡಿಸಿದ. ಅಕ್ಷೌಹಿಣ್ಯಸ್ತು ತತ್ಸಪ್ತೈವ ಸೇನಯೋರ್ಹಯೋರಪಿ ಹತಾಸ್ತಾಸಾಂಚ ಭೀಮೇನ ತಿಸ್ರೋ ದ್ವೇ ಫಲ್ಗುನೇನ ಚ. ಅಕ್ಷೌಹಿಣ್ಯಸ್ತು ಸಪ್ತೈವ ಸೇನಯೋರ್ಹಯೋರಪಿ ಹತಾಃ. ಅಷ್ಟೊತ್ತಿಗೆ 7 ಅಕ್ಷೌಹಿಣಿ ಸೈನ್ಯ ನಾಶ ಆಗಿತ್ತು. ಇಷ್ಟೊತ್ತಿಗೆ 7 ಅಕ್ಷೌಹಿಣಿ ಸೈನ್ಯ ಒಟ್ಟು ಎಷ್ಟಿತ್ತು? 18. 17 7 ಅಂತ ಹೇಳಿದ್ರೆ ಎಷ್ಟಾಯ್ತು ಅಲ್ಲಿಗೆ? 11. ಹತಾಸ್ತಾಸಾಂಚ ಭೀಮೇನ ತಿಸ್ರೋ ದ್ವೇ ಫಲ್ಗುನೇನ ಚ. ಅಷ್ಟರಲ್ಲಿ ಎಷ್ಟು 14 ದಿವಸ ರಾತ್ರಿ ಹೊತ್ತಿ ಲೆಕ್ಕ ಕೊಡ್ತಾ ಇದ್ದಾರೆ. ಅಂದರೆ 18ರಲ್ಲಿ ಹಿಡಿದ್ರೆ 7 ಅಷ್ಟೇ. ಇನ್ನೂ ಎಷ್ಟು ದಿವಸ ಉಳ್ಕೊಂಡಿದೆ? 3 ದಿವಸ. 3 ದಿವಸದಲ್ಲಿ ಎಷ್ಟು ಸಾಯುತ್ತೆ? 11 ಕ್ಷಣಿ ಸೈನ್ಯ ಸಾಯಬೇಕು. ಆದ್ದರಿಂದ ಮೊದಲು ಯುದ್ಧ ಬರ್ತಾ ಇದು ಆಟಗಳಲ್ಲೂ ಕೂಡ ಏನಾಗುತ್ತೆ, ಬರ್ತಾ ಹೆಚ್ಚು ಸ್ಕೋರ್ ಜಾಸ್ತಿ ಆಗುತ್ತೆ ಸರಿಯಾಗಿ ಆಡಿದರೆ. ಆ ರೀತಿ ಹತಾಸ್ತಾಸಾಂಚ ಭೀಮೇನ ತಿಸ್ರೋ ದ್ವೇ ಫಲ್ಗುನೇನ ಚ ಸೌಭದ್ರ ಸಾತ್ಯಕೆ ಮುಖೈಃ. ಅತಿ ಹೆಚ್ಚು ಕೊಂದಿದ್ದ್ಯಾರು? ಭೀಮೇನ ತಿಸ್ರಃ 2-3. ಅದರಲ್ಲಿ ಅಕ್ಷೌಹಿಣ್ಯಸ್ತು ಸಪ್ತೈವ ತಿಸ್ರೋ ದ್ವೇ ಫಲ್ಗುನೇನ ಚ. ಅದರಲ್ಲಿ 2 ಅರ್ಜುನನಿದ್ದ. ಸೌಭದ್ರ ಸಾತ್ಯಕಿ ಪ್ರಭುಕೈಃ ತನ್ಮಧ್ಯೆ ಷೋಡಶಾಂಶಕಃ. ಅದರಲ್ಲಿ 1/16. ಇಷ್ಟರಲ್ಲಿ 7ರಲ್ಲಿ 1/16 ಎಷ್ಟು ಯಾರಿಂದ ಕೊಲ್ಲಲ್ಪಡ್ತೋ? ಸೌಭದ್ರ ಸಾತ್ಯಕಿ ಮುಖೈಃ. ಅರ್ಜುನ ಸಾತ್ಯಕಿ ಮೊದಲಾದವರಿಂದ ನಾಶವಾಯಿತು. ಹೈಡಿಂಬ ಪಾರ್ಷತ ಮುಖೈಃ ತ್ರಯಾಚ್ಚ ದಶಮಾಂಶಕಃ. ಅದರಲ್ಲಿ ಘಟೋತ್ಕಚ ದೃಪದ ದುಷ್ಟದ್ಯುಮ್ನ ಮೊದಲಾದವರಿಂದ ಹತವಾದದ್ದೆಷ್ಟು? ತ್ರಯಾಚ್ಚ ದಶಮಾಂಶಕಃ. 3ರಲ್ಲಿ 1/10. ಅದು ನೋಡಿದರೆ ಗೊತ್ತಾಗುತ್ತಲ್ಲ. ಅದಕ್ಕೆ ಭೀಮಸೇನ ಸಮೋನಾಸ್ತಿ ಅಂತ ಹೇಳಿತ್ತು. ಭೀಷ್ಮ ದ್ರೋಣ ದ್ರೌಡಿಭಿಶ್ಚ ದ್ವೇ ಸಮಂ ನಿಹತೆ ತದಾ. ಆಗ ಈ ಕಡೆಯಿಂದ ಅಷ್ಟು ಮುಗೀತೀಗ. ಭೀಷ್ಮ ದ್ರೋಣ ದ್ರೌಣಿ ಒಟ್ಟು ಎಷ್ಟಾಯ್ತು ಈಗ? ಅದರಲ್ಲಿ ಪಾಂಡವರಲ್ಲಿ ಭೀಮ 5, 2, 7 ಹೋಗಿದ್ದೆಷ್ಟು ಒಟ್ಟು? ಇಲ್ಲಿ 3, 2 ಎಷ್ಟು ಹೋದರೆ ಅವ್ರದ್ದು ಎಷ್ಟು ಹೋಗಿದೆ? ಪಾಂಡವರದು 2 ಹೋಗಿರೋದು. ಪಾಂಡವ್ರದ್ದು 2 ಇರೋದು 5 ಹೋಗಿದೆ. ಆದ್ದರಿಂದ ಇದರಲ್ಲಿ ಎಷ್ಟು ಸೋತಿದ್ದಾರೆ ಅಂತ ಗೊತ್ತಾಗುತ್ತೆ. ಭೀಷ್ಮ ದ್ರೋಣ ದ್ರೌಣಿಭಿಶ್ಚ ಅದರಲ್ಲೂ ಕ್ರಮ. ಫಸ್ಟು ಭೀಷ್ಮರು, ಆಮೇಲೆ ದ್ರೋಣಾಚಾರ್ಯರು, ಆಮೇಲೆ ಅಶ್ವತ್ಥಾಮರು. ಈ ಕ್ರಮದಲ್ಲಿ 2 ಅಷ್ಟೇ. ಸಮಂ ನಿಹತೆ ತದಾ ತದನ್ನೇರ್ಮಿಲಿತೈ ಸರ್ವೈಃ ತಚ್ಚತುರ್ಥಾಂಶ ಏವಚ. ಅದರಲ್ಲಿ 1/4 ಉಳಿದವರೆಲ್ಲ ಸೇರಿಕೊಂಡಿದ್ದು. ತಥೋ ರಾತ್ರೋ ಅತಿ ಹೆಚ್ಚು ಭೀಷ್ಮರು 10 ದಿವಸ ಯುದ್ಧ ಮಾಡಿದ್ದಾರೆ. ಜಾಸ್ತಿ ಇದೆ ಅವರು ಈವರೆಗಿನ ಲೆಕ್ಕದಲ್ಲಿ. ಮುಂದೆ ಬರ್ತಾ ಚೇಂಜ್ ಆಗಿಬಿಡುತ್ತೆ. ಆಮೇಲೆ ತಥೋ ರಾತ್ರೋ ಭೀಮಸೇನ ಚೇಂಜ್ ಆಗಲ್ಲ, ಉಳಿದವ್ರದೆಲ್ಲ ಬದಲಾಗುತ್ತೆ. ಭೀಮಾರ್ಜುನರದು ಮೇಂಟೇನ್ ಆಗುತ್ತೆ, ಉಳಿದವ್ರದೆಲ್ಲ ಚೇಂಜ್ ಆಗುತ್ತೆ. ತಥೋ ರಾತ್ರೋ ಪಂಚಭಿಶ್ಚ ಪಾರ್ಥಾಃ ಷಡ್ಭಿಶ್ಚ ಕೌರವಾಃ
ತದದ್ಯೈಃ ಮಿಲಿತೈಃ ಸರ್ವೈಃ ತಚ್ಚತುರ್ಥಾಂಶ ಏವ ಚ ತತೋ ರಾತ್ರೌ ಪಂಚಭಿಶ್ಚ ಪಾರ್ಥಾಃ ಷಡ್ಭಿಶ್ಚ ಕೌರವಾಃ. 5 ಅಕ್ಷೋಹಿಣಿ ಪಾಂಡವರದು, ಇವ್ರದ್ದು 6 ಅಕ್ಷೋಹಿಣಿ. ವಾರ್ತೆ ಹೆಚ್ಚು ಭಾಳಷ್ಟು ಕಡಿಮೆ ಆಯ್ತು ಅವ್ರನ್ನೀಗ. ಯುದ್ಧ ಶುರುವಾಯ್ತು ಈಗ. ಅಕ್ಷೋಹಿಣೀಭಿಃ ಸಂಯೂಹ್ಯ ಯುದ್ಧಂ ಚಕ್ರುಃ ಸುದಾರುಣಂ ಭೀಮಂ ಸೇನಾಂ ದ್ರಾವಯಂತಂ ಪುನಃ ಕರ್ಣಃ ಸಭಾಸದತ್. ಅಕ್ಷೌಹಿಣೀಭಿಃ ಸಂಯೂಹ್ಯ ಯುದ್ಧಂ ಚಕ್ರುಃ ಸುದಾರುಣಂ ಭೀಮಂ ಸೇನಾಂ ದ್ರಾವಯಂತಂ ಪುನಃ ಕರ್ಣಃ ಸಭಾಸದತ್. ಅಕ್ಷೋಹಿಣೀಭಿಃ ಸಂಯೂಹ್ಯ, ಈ ರೀತಿಯಾಗಿ ಅಕ್ಷೋಹಿಣಿಗಳಿಂದ ವ್ಯೂಹ ರಚನೆಯನ್ನು ಮಾಡಿಕೊಂಡು ಯುದ್ಧಂ ಚಕ್ರುಃ ಸುದಾರುಣಂ. ಸುದಾರುಣಂ, ದಾರುಣ ಅಂದರೆ ಭಯಂಕರ, ಅತ್ಯಂತ ಭಯಂಕರವಾದ ಯುದ್ಧವನ್ನು ಮುಂದುವರಿಸಿದರು. ಭೀಮಂ ಸೇನಾಂ ದ್ರಾವಯಂತಂ ಪುನಃ ಕರ್ಣಃ ಸಮಾಸದತ್. ಈ ಮಧ್ಯರಾತ್ರಿಯಲ್ಲಿ ಭೀಮ ಮತ್ತು ಕರ್ಣರಿಗೆ ದೊಡ್ಡ ಯುದ್ಧ ನಡೀತು. ಭೀಮಂ ಸೇನಾಂ ದ್ರಾವಯಂತಂ, ತಮ್ಮ ಸೇನೆಯನ್ನು ಓಡಿಸ್ತಾ ಇದ್ದ ಭೀಮನನ್ನು ಪುನಃ ಮತ್ತೆ ಕರ್ಣಃ ಸವಾಸದ, ಮತ್ತೆ ಅಂತ ಹೇಳಿದರು. ಮತ್ತು ಮಧ್ಯಾಹ್ನ ಭಾರಿ ದೊಡ್ಡ ಯುದ್ಧ ನಡೆದಿತ್ತು. ಅದಾದ ಮೇಲೆ ಪುನಃ ಬಂದ ಸಕರ್ಣಪುರ. ಇದೇ ಫಸ್ಟ್ ಟೈಮ್ ಆಗಿದ್ದು. ಅದಕ್ಕೆ ದುರ್ಯೋಧನ ಕೇಳಿದ್ರೆ ಪ್ರತಿಕ್ರಿಯೆ ಮಾಡಿದ್ದಾರೆ ಅವರು, ಯುದ್ಧ ನಿಲ್ಲಿಸೋದಿಲ್ಲ ಮತ್ತು ಕವಚ ಬಿಚ್ಚೋದಿಲ್ಲ ಅಂಥೇಳಿ ಯುದ್ಧ ಶುರು ಮಾಡಿ. ಆದ್ದರಿಂದ ಅವತ್ತು ತಡೀತು. ಸಕರ್ಣಪುರತೋ ಭೀಮೋ ದುಷ್ಕರ್ಣಂ ಕರ್ಣಮೇವ ಚ ದುರ್ಯೋಧನಸ್ಯ ಅವರಜೌ ನಿಷ್ಪಿಪೇಶ ಪದಾಕ್ಷಣಾತ್. ಸಹ ಕರ್ಣಪುರತಃ ಭೀಮಃ ದುಷ್ಕರ್ಣಂ ಕರ್ಣಂ ಏವ ಚ ದುರ್ಯೋಧನಸ್ಯ ಅವರಜೌ ನಿಷ್ಪಿಪೇಶ ಪದಾಕ್ಷಣಾತ್. ಆ ಸಮಯದಲ್ಲಿ ಕರ್ಣಪುರತಃ, ಕರ್ಣದ ಎದುರಿಗೇನೆ, ಕರ್ಣ ನೋಡ್ತಿದ್ದಾಗಲೇ ಭೀಮಸೇನ ದುಷ್ಕರ್ಣಂ ಕರ್ಣಮೇವ ಚ, ದುಷ್ಕರ್ಣ ಮತ್ತು ಕರ್ಣ ಇಬ್ಬರನ್ನು ಕೊಂದು ಹಾಕಿತ್ತು. ಸರಿಯಾಗಿ ನೋಡಬೇಕಿಂದ ಕರ್ಣ ನೋಡ್ತಿರ್ಬೇಕಾದ್ರೇ ದುಷ್ಕರ್ಣ ಕರ್ಣ ಇಬ್ಬರನ್ನು ಕೊಂದ ಅಂತ ಹೇಳಿದರೆ ಈ ಕರ್ಣ ಬೇರೆ ಆ ಕರ್ಣ ಬೇರೆ ಆಯಿತು. ಕರ್ಣ ನೋಡ್ತಿರ್ಬೇಕಾದ್ರೆ ಇನ್ನೊಬ್ಬ ಕರ್ಣನ ಕೊಲ್ಲಬೇಕಾದ್ರೆ ಆ ಕರ್ಣ ಬೇರೆ ಈ ಕರ್ಣ ಬೇರೆ. ಯಾರವರು ಅಂದರೆ ದುರ್ಯೋಧನ ತಮ್ಮಂದರು. ದುರ್ಯೋಧನಸ್ಯ ಅವರಜೌ ಪುನಃ ಕರ್ಣಃ ಸಭಾಸದತ್. ನಿಷ್ಪಿಪೇಶ ಪದಾಕ್ಷಣ, ಅವ್ರು ಕೊಂದಿದ್ದು ಹೇಗೆ ಅಂದರೆ ಕಾಲಿಂದ ಹೊಸಿಗೆ. ಆ ದುಷ್ಕರ್ಣ ಕರ್ಣ ಇಬ್ಬರನ್ನು ಕೂಡ ಕಾಲಿಂದ ಹೊಸಿಗೆ ಕೊಂದು. ದುಷ್ಕರ್ಣ, ಕರ್ಣ, ವಿಕರ್ಣ, ಇನ್ನೊಬ್ಬಿದ್ದಾನೆ ವಿಕರ್ಣ ಗುಂಪಿನಲ್ಲಿ 3 ಜನ ಕರ್ಣರು. ಆ ಕಡೆ ಕರ್ಣ ಪಿಶಾಚಿಗಳು, ಕುಂಭಕರ್ಣ ಆ ಕಡೆಗೆ, ಇಲ್ಲಿ ಈ ಕರ್ಣ. ಅಥಾಶ್ವಧ್ವಜಸೂತೈಶ್ಚ ಸಹತೌನ ವ್ಯದೃಶ್ಯತಾಂ. ಹೇಗೆ ಕೊಂದಿದ್ದು ಅಂದರೆ ರಥದ ಮೇಲೆ ಕಾಲಿಟ್ಟು, ಅವ್ರ ಮೇಲೆ ರಥದ ಕಾಲಿಟ್ಟು ಇಡೀ ಎಲ್ಲ ಪುಡಿ ದೊಡ್ಡ ಹಿಟ್ಟಿನ ಬಣ್ಣಿನ ರಾಶಿ ಇದ್ದ ಹಾಗೆ ಅದೆಲ್ಲ ಒಚ್ಚೋಗ್ಬಿಟ್ಟಿದ್ದಾರೆ. ದುರ್ಯೋಧನಸ್ಯ ನಿಷ್ಪಿಪೇಶ ಪದಾಕ್ಷಣಾತ್, ಏನು ಒಂದು ಕ್ಷಣದಲ್ಲಿ ರಥ ಅಶ್ವ ಸತ್ಯಸೂತೈಶ್ಚ, ರಥ ಅಶ್ವ ಧ್ವಜ ಸೂತ ಇವರೆಲ್ಲರ ಸಮೇತ ಸಹತೌ ನ ಪಶ್ಯತಾಂ ನಾವು ಎದುರಿಸ್ಯತಾಂ, ಯಾರ ಕಡೆ ಕಾಡದಂತೆ ಆಗಿಬಿಟ್ರು. ಏನಾಯ್ತು ಅಲ್ಲಿಗೆ ಬುದ್ಧೆ ಬಿತ್ತು ಅಷ್ಟೇ, ದೊಡ್ಡದಾಗಿ ಬುದ್ಧೆ ಬಿತ್ತು. ಅಲ್ಲಿ ಹಿಟ್ಟಿಟ್ಟಾಗಿ ಹೋದರು ಅವರು. ಅದಕ್ಕೆ ವಜ್ರಾಸವಣ ಬರೀತಾರೆ, ಯಸ್ಯ ಮುಷ್ಟಿಶ್ಚ ದುಷ್ಟಿಶ್ಚ ಗದಾಚ ಅರಿವಿದಾರಿಣಿ. ಸರಸಭಾರತದಲ್ಲಿ ಪ್ರಕಾರ ಭೀಮಸೇನ ನೋಡಿದರೆ ಸಾಕು, ಮುಟ್ಟಿದ್ರೆ ಹೊಡೆದ್ರೆ ಸಾಕು, ನೋಡಿದರೆ ಸಾಕು, ಮುಟ್ಟಿದರೆ ಸಾಕು, ಹೊಡೆದ್ರೆ ಕೈಲಿ ಹೊಡೆದ್ರೆ, ಹಿಂದ್ಗಡೆ ಹೊಡೆದ್ರೆ ಜನ ಸಾಯ್ತಿದ್ರು ಅಂತ ಹೇಳ್ತಾರೆ. ರಥ ಅಶ್ವ ಧ್ವಜ ಸೂತೈಃ ಚ ಸಹತೌ ನ ವ್ಯದೃಶ್ಯತಾಂ ನರಾಯುಧೋ ಅಹಂ ಇತಿ ಮಾಂ ತ್ವಮಾತ್ಥ ಪರುಷಂ ವಚಃ. ಇದೆಲ್ಲ ಯಾವುದಕ್ಕೆ ಸೂಚನೆ ಅಂದರೆ, ಯಾವಾಗ ಭೀಮಸೇನನ ರಥದಿಂದ ಹಿಡಿದು ಹಗ್ಗ ಕತ್ತರಿಸಿದ ರಥದಿಂದ ಹಿಡಿದಾಗ ಏನಾಯಿತು, ಕರ್ಣ ಅಪಹಾಸ್ಯ ಮಾಡಿದ್ದ. ಏನಂತ, ಓ ನಿರಾಯುಧ ಅಂಥೇಳಿ. ನಿರಾಯುಧ ಎಂಬುದು ಉಳಿದವರಿಗೆ ದೋಷ, ಅದು ಭೀಮಸೇನಿಗೆ ಗುಣ. ಅದು ಭೀಮಸೇನಿಗೆ ಗುಣ, ಯಾತಕ್ಕೆ ಆಯುಧನೇ ಬೇಕಿಲ್ಲ. ನಿರಾಯುಧೋಹಂ ಇತಿ ಮಾಂ ತ್ವಮಾತ್ಥ ಪರುಷಂ ವಚಃ. ನಿರಾಯುಧೋಹಂ ಇತಿ ತಾಂ ತ್ವಂ ಆತ್ಥ ಪರುಷಂ ವಚಃ. ಸರಿಯಾಗಿ ನಡೆಯೋನು ಕೋಲೆ ಹತ್ತಕ್ಕೆ ಅಂತಾರಲ್ಲ ಹಾಗೆ, ಕೋಲ್ಬೇಕಾದ ಯಾರಿಗೆ ನಡಿಲಕ್ಕೆ ಬರದೇ ಹೋದಾಗ ನಿಂತಾಗ ಕೋಲೆ ಇಲ್ಲ ತಪಾಸೆ ಮಾಡಿದರೆ, ನೀನು ಕೋಲೇ ಇಲ್ಲ ಕಲ್ಕನೇ ಹಾಕಿಲ್ಲ ಅಂತ ಹೇಳಿದರೆ ಅದೇನದು ಗುಣನ ದೋಷನ. ಏನು ರುದ್ರ ಶರೀರ ಅಂದರೆ ವಜ್ರ ಶರೀರ, ವಜ್ರ ಅಲ್ಲ, ವಜ್ರಕ್ಕಿಂತ ಗಟ್ಟಿ.
ವಜ್ರಾದಪಿ ಅಂತ ಹೇಳಿದೆ. ವಜ್ರಾದಪಿ ಭಾರಿ ಗಟ್ಟಿ, ಅದು ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ ಅಂತ ಅರ್ಥ. ನಿರಾಯುಧೋಹಮಿತಿ ಮಾಂ ತ್ವಮಾತ್ತ ಪರುಷಂ ವಚಃ. ನಿರಾಯುಧ ಅಂಥೇಳಿ ಪರುಷಂ ವಚ, ಪುರುಷ ಬೇರೆ ಪರುಷ ಬೇರೆ. ಪರುಷ ಅಂದ್ರೇನು? ಕ್ರೂರ, ಕೆಟ್ಟ ಮಾತನಾಡಿದ್ಯಲ್ಲ, ಅದು ಉತ್ತರ ನೋಡಿ ಈಗ ಅಂತ ಹೇಳಿದ್ರು. ಅದು ಯಾರನ್ನೋ ಕೊಂದಿಲ್ಲ, ಭಾಳ ದೊಡ್ಡ ದೊಡ್ಡ ವಿರೋಧರ ಕಡೆಯವರು. ನಿರಾಯುಧ ಸದಯದೈವಾಹಂ ತ್ವಾಂ ಹಂತು ಮಶಕಂ ತದಾ ಇತಿ ಕರ್ಣಸ್ಯ ತೌ ಭೀಮಃ ಸಂಜ್ಞಯಾ ಜ್ಞಾಪಯನ್ ಭುವಿ. ನಿರಾಯುಧ ಯದಾ ಪದೈವ ಅಹಂ ತ್ವಾಂ ಹಂತುಂ ಅಶಕಂ ತದಾ ಇತಿ ಕರ್ಣಸ್ಯ ತೌ ಭೀಮಃ ಸಂಜ್ಞಯಾ ಜ್ಞಾಪಯನ್ ಭುವಿ. ನಿರಾಯುಧ ಅಂತ ಕರೆದೆಯಲ್ಲ, ನಿರಾಯುಧ ಇದ್ದಾಗಲೇ ನಾನು ನಿನ್ನನ್ನು ಇದೇ ರೀತಿ ಕೊಲ್ತಿದ್ದೆ, ಇವ್ರನ್ನ ಕೊಲ್ದಲ್ಲ ಈ ರೀತಿಯೇ ಕೊಲ್ತಾ ಇದ್ದೆ. ಪದೈವ ಅಹಂ, ಕಾಲಿಂದ ತುಳಿದುಕೊಳ್ತಾ ಇದ್ದೆ. ತ್ವಾಂ ಹಂತುಂ ಅಶಕಂ ತದಾ ಇತಿ ಕರ್ಣಸ್ಯ ತೌ ಭೀಮಃ ಸಂಜ್ಞೆಯ. ಈ ರೀತಿ ಭೀಮಸೇನ ಸಿಗ್ನಲ್ ಏನಾಗಿತ್ತು ಇದಕ್ಕೆ ಅಂದರೆ ಸೂಚನೆ ಅಷ್ಟೇ, ಮಾತಲ್ಲೆಲ್ಲ ಇದು ಕೃತಿಯಲ್ಲಿ ತೋರಿಸಿತ್ತು. ಸಂಜ್ಞೆಯ ಜ್ಞಾಪಯನ್ ಭುವಿ, ಸಂಜ್ಞೆ ಅಂದರೆ ಸೂಚನೆ, ಸೂಚನೆಯಿಂದ ಕೊಟ್ಟ. ಮಧ್ಯಾಹ್ನ ಸಿಕ್ಕಿದ್ರಲ್ಲ ಅವತ್ತೇ ಕಥೆ ಮುಗಿಸ್ತಿದ್ದೆ. ನಿರಾಯುಧ ಅಂತ ಕರೆದಾಗಲೇ ಕೊಂದು ಬಿಡ್ತಿದ್ದೆ ನಿನ್ನ, ಅಂದರೆ ಬೇರೆ ಒಂದು ಕಾರಣ ಇದೆ ಬಿಟ್ಟಿದ್ದೇನೆ ಅಂತ ಅರ್ಥ. ಪದಾಪಿಪೇಶ ಕಾಲಿಂಗಂ ಮುಷ್ಟಿನೈವ ಜಘಾನಃ ಮುಷ್ಟಿನಾ ತ್ವದ್ಭದಾಯಾಹಂ ಸಮರ್ಥಂ ಇತಿ ಕಿಂ ವದೆ. ಅಷ್ಟೊತ್ತಿಗೆ ಪದಾಪಿಪೇಶ, ಇಷ್ಟೊತ್ತು ಕೂಡ ಕಾಲಿಂದ ತುಳಿದಕ್ಕೆ ಇದು ಅರ್ಥ ಇದು. ಕಾಲಿಂಗಂ ಮುಷ್ಟಿನೈವ ಜಘಾನಃ, ಒಬ್ಬ ಕಾಲಿಂಗ ಅಂತ ಒಬ್ಬ ಇದ್ದ, ಅವನು ಕಳಿಂಗ ದೇಶದವನು. ಅವನು ಮುಷ್ಟಿಯಿಂದ ಹೊಡೆದ ಸತ್ತೋದ. ಕಾಲಿಂದ ತುಳಿದ್ರೆ ಇವನು ಹೋದ, ಮುಷ್ಟಿಯಿಂದ ಹೊಡೆದ್ರೆ ಅವನು ಹೋದ. ಮುಷ್ಟಿನ ತ್ವದ್ವಧಾಯಾಹಂ, ಆಗ ಆಯುಧ ಇರಲಿಲ್ಲ, ಕಾಲಿಂದ ಬೇಕಾದ್ರೆ ತುಳಿತಿದ್ದೆ. ಮುಷ್ಟಿಯಿಂದ ಕೂಡ ತ್ವದ್ವಧಾಯ ಅಹಂ ಸಮರ್ಥ ಇತಿ ಕಿಂ ವದೆ. ಮುಷ್ಟಿಯಿಂದ ಬೇಕಾದ್ರೆ ಹೊಡೆದು ಕೊಲ್ತಾ ಇದ್ದೇನೆ ನನ್ನ. ತಸ್ಮಾನ್ ಮಯಾ ರಕ್ಷಿತಸ್ತ್ವಂ ಇತಿ ಜ್ಞಾಪಯಿತಂ ಪ್ರಭು ಸಾಶ್ವಸೂತಧ್ವಜರಥಃ ಕಾಲಿಂಗೋ ಮುಷ್ಟಿಚೂರ್ಣಿತಃ. ತಸ್ಮಾತ್, ಆದ್ದರಿಂದ ಮಯಾ ರಕ್ಷಿತಃ ತ್ವಂ ಇತಿ ಜ್ಞಾಪಯಿತುಂ ಪ್ರಭು, ನಾನು ರಕ್ಷಣೆ ಮಾಡಿದ್ದೇನೆ ಹೊರತು ನನ್ನ ಕೊಲ್ಲೋ ಉದ್ದೇಶ ಇದ್ದಿದ್ದರೆ ನೀನು ಯಾವ ರೀತಿ ಬೇಕಾದ್ರೂ ಕೊಲ್ತಾ ಇದ್ದೆ ಅಂತ ಅರ್ಥ. ಅದು ಕೊಂದಿದ್ದ ಹೇಗೆ? ಕಾಲಿൽ ತುಳಿದ್ರೆ ರಥ ಅಶ್ವ ಸೂತ ಧ್ವಜ ಸಮೇತ ಅವರಿಬ್ಬರು ಹೋದರು. ಯಾರಿಬ್ಬರು? ಈಗ ಮುಷ್ಟಿಯಿಂದ ಹೊಡೆದಾಗ ಇವರು ಕೂಡ ಸಾಶ್ವಸೂತ ಧ್ವಜರಥ ಕಾಲಿಂಗೋ ಮುಷ್ಟಿ ಚೂರ್ಣಿತ. ಮುಷ್ಟಿಯಿಂದ ಹೊಡೆದ್ರು ಅಂಥೇಳಿ ಬರೀ ಕಾಲಿಂಗನ ಹೊಡೆದಿದ್ದಲ್ಲ, ರಥಾದಿಗಳ ಸಮೇತ ಪೂರ್ತಿ ಹೋಗ್ಬೇಕು, ಆ ರೀತಿ ಹೊಡೆದಿತ್ತು. ಕೇತುಮಾಂಶ್ಚ ಪಿತಾ ತಸ್ಯ ಶಕ್ರದೇವಶ್ರುತಾಯುಧಃ ಅಕ್ಷೋಹಿಣ್ಯಾ ಸೇನಯಾ ಚ ಸಹ ಭೀಮೇನ ಪಾತಿತಃ. ಕೇತುಮಾಂಚ ಪಿತಾ ತಸ್ಯ ಶಕ್ರದೇವಃ ಶ್ರುತಾಯುಧಃ ಅಕ್ಷೋಹಿಣ್ಯಾ ಸೇನಯಾ ಚ ಸಹ ಭೀಮೇನ ಪಾತಿತಃ. ಇವನಪ್ಪ ಕಳಿಂಗನಪ್ಪ ಕೇತುಮಾನ್ ಅಂತವನ ಹೆಸರು. ತಸ್ಯ ಶಕ್ರದೇವಃ ಸುತಾಯುಧಃ ಶ್ರುತಾಯುಧಃ. ಕೇತುವಂಶ ಪಿತಾ ತಸ್ಯ ಶಕ್ರದೇವಃ ಶ್ರುತಾಯುಧ. ಹೆಸರೇನಿರುತ್ತೆ ಶಕ್ರದೇವ, ಕೇತುಮಾನ್ ಅಂತ ಒಬ್ಬ, ಶಕ್ರದೇವ ಅಂತ ಒಬ್ಬ, ಶ್ರುತಾಯುಧ ಅಂತ ಒಬ್ಬ. ಅಕ್ಷೋಹಿಣ್ಯ ಸೇನೆಯಾ ಚ ಸಾ ಭೀಮೇನ ಪಾತಿತಃ. ಅವನು ಅಕ್ಷೋಹಿಣ್ಯ ಸೇನೆಯಾ ಚ, ಅಕ್ಷೋಹಿಣಿ ಸೇನೆಯ ಸಮೇತ ಭೀಮನಿಂದ ಹೊಡೆದು ಸಾಯಿಸಲ್ಪಟ್ಟಿದ್ದ. ಖಡ್ಗಯುದ್ಧೇ ಪುರಾ ಭೀಷ್ಮೇ ಸೇನಾಪತ್ಯಂ ಪ್ರಕುರ್ವತಿ ಕರ್ಣಾನುಜಾನ್ ಧ್ರುವಾದ್ಯಾಂಶ್ಚ ಬಹೂಂಚಘ್ನೇ ಸ ವೈನಿಸಿ. ಯಾವಾಗ ಕೊಂದಿದ್ದೇನೆ? ಹಿಂದೆ ನಡೆದಿದ್ದೇನೆ ಹೇಳಿದರು. ಭೀಷ್ಮ ಪರ್ವದೊಳಗೆ ಒಂದು ಸಲ ಯುದ್ಧ ನಡೆದಾಗ ಅಷ್ಟು ರೀತಿ ಸೈನಿಕರನ್ನು, ಅಕ್ಷೋಹಿಣಿ ಸಮೇತವಾದ ಸೇನೆಯನ್ನು ಭೀಮಸೇನ ಕೊಂದಿದ್ದ. ಅದಿಷ್ಟು ಭೀಷ್ಮರ ಒಂದು ಅಧ್ಯಾಯ ಪೂರ್ತಿ ಬರುತ್ತೆ. ಎಷ್ಟು ಅದ್ಭುತ ಯುದ್ಧ ಭೀಮಸೇನ ಮಾಡಿದ್ದು ಅಂತ. ಅದೇನು ಖಡ್ಗ ಯುದ್ಧ, ಅದು ಗದಾ ಯುದ್ಧ ಅಲ್ಲ. ಅಂದರೆ ಖಡ್ಗ ಯುದ್ಧ ಆಯಿತು, ಪಾಲಿಂದ ತೊಳೆಯೋದು, ಬುಷ್ಟಿಯಿಂದ ಹೊಡೆಯೋದು, ಆಮೇಲೆ ಬಾಣಗಳಿಂದ ಹೊಡೆಯೋದು, ಆಮೇಲೆ ಏನು ತೊಗೊಂಡ್ರು ಆಯ್ತು ಅವರ ಆಯ್ದಾರು ಕಿತ್ತು ಅವ್ರನ್ನೇ ಹೊಡೆಯೋದು, ಅನೇಕ ರೀತಿಯಲ್ಲಿ ಭೀಮಸೇನ. ಇವರೆಲ್ಲ ಒಂದಕ್ಕೆ ಸೆಟ್ಟಾಗಿರ್ತಾರೆ ಅಷ್ಟೇ. ಧನುರ್ವಿದ್ಯ ಆ ರೀತಿ ಇವ್ರದ್ದಲ್ಲ, ಯಾವ ರೀತಿ ಬೇಕಾದ್ರೆ ಹೊಡಿತಾ ಇದ್ದೆ ಅಂಥೇಳಿ ಹೇಳಿದ್ದೇನೆ. ಖಡ್ಗ ಯುದ್ಧ ಯಾಕೆ? ಯುದ್ಧ ಮಾಡಬೇಕಾದ್ರೆ ಹೇಗೆ ಬೇಕಾದ್ರೆ ಹೊಡಿಬೋದು, ಯುದ್ಧ ಮಾಡಬೇಕಾದ್ರೆ ಹೇಗೆ ಬೇಕಾದ್ರೆ ಹೊಡಿಬೋದು, ಅವರಿಷ್ಟ. ಅವ್ರು ಹೊಡ್ಲಿಕ್ಕೆ ಬಂದ ತಿರುಗಿ ಹೊಡೆದ ಪೀಸ್ ಆಗೋದಲ್ಲ, ಮುಗಿತಲ್ಲಿಗೆ. ಯಾರು ಒಪ್ಕೋಬೇಕಾಗಿಲ್ಲ. ಫೋಲ್ ಮಾಡಿ ಹೊಡೆ ಕಳ್ಳ ಬರ್ತಾರೆ, ಯುದ್ಧ ಮಾಡ್ತಾರೆ ಅವ್ರ ಜೊತೆಗೆ.
ರಾತ್ರಿ ಬರ್ತೀನಿ ಅಂತಾರೆ, ಆಗಲ್ಲ ಬರಬಾರ್ದು ಮಧ್ಯಾಹ್ನ ಹೇಳಿ ಮಾತಾಡೋಕ್ಕಾಗತ್ತೆ. ಬೋಸ್ಗಾರ ಇವರೆಲ್ಲ ಶುರು ಮಾಡಿದ್ದು ಪಾಂಡವರಲ್ಲ, ಅವ್ರು ಶುರು ಮಾಡಿದ್ದು. ಇವ್ರು ಹೊಡಿಲೇಬೇಕಾಯ್ತು, ಹೊಡೆದ್ರು ಅಷ್ಟೇ. ಅದು ಡೇ ಆ್ಯಂಡ್ ನೈಟ್ ಪ್ರಶ್ನೆ ಇಲ್ಲ. ಮತ್ತು ಅವರು ತಪ್ಪಿ ಆ ಲೆಕ್ಕದಲ್ಲಿ ಅವ್ರು ಮಾಡಬಾರ್ದಾಗಿತ್ತು. ಆ ಯುದ್ಧದ ವೈಲೇಷನ್ ರೂಲ್ಸನ್ನು ವೈಲೇಟ್ ಮಾಡಿದಾಗಾಯಿತು, ಮಾಡಬಾರ್ದು. ಬಟ್ ಇವ್ರು ಏನು ಮಾಡಿದರು, ಅದಕ್ಕೆ ರೆಡಿ ಅಂತ ಹೇಳಿದರು ಅಷ್ಟೇ. ಹಾಂ, ಎಷ್ಟು ಹೇಳ್ತಾರೆ ನೀವೆಲ್ಲ ಕೇಳೋದಕ್ಕಿಂತ 10ರಷ್ಟು ಮುಂದೆ ಹೇಳಿರ್ತಾರೆ, ಗೊತ್ತಾಯ್ತಾ? ಯಾವ ರೀತಿ ವ್ಯವಸ್ಥೆ ಮಾಡಿದ್ರು ಅಂತ ಹೇಳ್ತಾರೆ. ಎಷ್ಟು ಪಂಚಗಳು ತಂದಿದ್ರಲ್ಲಿ, ಎಷ್ಟು ದೀಪ ವ್ಯವಸ್ಥೆ ಮಾಡಿದರು ಅಂದರೆ ಅದೇ ಒಂದು ಅವ್ರು ಹೊಡಿಬಾರ್ದು, ದೀಪವನ್ನು ಹೊಡೆಯೋಗಿಲ್ಲ, ನಿರಾಯುಧರು ಅವ್ರು ಹೊಡಿಬಾರ್ದು. ಒಂದು ರಥಕ್ಕೆ ಎಷ್ಟು ದೀಪ, ಆನೆಗಳಿಗೆ ಎಷ್ಟು ದೀಪ, ಕುದುರೆಗಳಿಗೆ ಎಷ್ಟು ದೀಪ, ಕಾಲಾಡಿಗೆ ಎಷ್ಟು ದೀಪ, ಎಲ್ಲರಿಗೂ ಅಷ್ಟು ದೀಪದ ವ್ಯವಸ್ಥೆ ಮಾಡಿದ್ರು ಅವರು. ಈ ಫ್ಲಡ್ ಲೈಟಲ್ಲಿ ನಮ್ಮ ಜನನೇ ಆಡ್ತಾರೆ, ಆಗಿಲ್ಲ ಅವ್ರದ್ದೇ ಆಗಿರ್ಬೇಕು. ಇವ್ರು ಮಂತ್ರತಂತ್ರ ಏನೂ ಗೊತ್ತಿಲ್ಲದೆ ಫ್ಲಡ್ ಲೈಟಲ್ಲಿ ಕ್ರಿಕೆಟ್ ಆಡೋದಿಲ್ಲ ಏನೋ ಅಷ್ಟೇ. ಅವರು ಆ ರೀತಿ ಆಡ್ತಿದ್ರು ಅಷ್ಟೇ. ಅದೇನು ಅವ್ರಿಗೆ ಲೆಕ್ಕನೇ ಇಲ್ಲ, ಅದೆಲ್ಲ ಕೂಡ ಅಂಥ ವ್ಯವಸ್ಥೆ ಮಾಡ್ಕೊಂಡಿದ್ದು. ಇದು ಬರೀತಾರೆ ಬೆಳಕಿನ ವ್ಯವಸ್ಥೆ ಈಗ ಅಂದ್ಕೊಂಡಿದ್ದೀವಿ ಅಷ್ಟೇ. ಅವ್ನು ಬರೀತಾ ವಿಜಯನಗರ ನೋಡಿದ ಬರೀತಾನೆ. ಅವ್ನು ಹೇಳ್ತಾನೆ, ನ್ಯೂಸ್ ಹೇಳ್ತಾನೆ, ಎಷ್ಟು ಚೆನ್ನಾಗಿ ಬೆಳಕಿನ ವ್ಯವಸ್ಥೆ ಮಾಡ್ಕೊಂಡಿದ್ದೆ ಇರೋರು ಅಂತ ಕೇಳಿದರೆ, ಇದು ಹಗಲು ರಾತ್ರಿ ಗೊತ್ತೇ ಆಗೋದಿಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತು, ಅಷ್ಟು ಬೆಳಕಿದೆ ಅಂತ ಹೇಳ್ತಾರೆ. ಅಷ್ಟು ಮುಂದುವರಿದಿತ್ತು ನಮ್ಮ ದೇಶ. ಈ ಒಂದು 400 ವರ್ಷ ಕೆಳಗೆ ಅಷ್ಟೇ. 500 ಕೃಷ್ಣರಾಜ ಅಜ್ಜ ಆಡಬೇಕಾದ್ರೆ ಸರಿಯಾಗಿ 500 ವರ್ಷ ಆಯಿತು. ಈಗ 2023 ಈಗ ಕೃಷ್ಣರಾಜ ಆಡ್ತಾ ಇದ್ದ, ಕರೆಕ್ಟ್ 500 ವರ್ಷದಿಂದ ಆಡ್ತಾ ಇದ್ದ ಆತ. ಅವನು ಬಂದಾಗ ಹೇಳ್ತಾನೆ, ಇದು ಅತ್ಯಂತ ವ್ಯವಸ್ಥಿತವಾದ ರಾಜ್ಯ ಅಂತ ಹೇಳ್ತಾನೆ. ಅತ್ಯಂತ ವ್ಯವಸ್ಥಿತವಾದ ರಾಜ್ಯ ಇದು. ಎಲ್ಲ ರೀತಿಯಲ್ಲೂ ವ್ಯವಸ್ಥೆ ಇದೆ. ಎಲ್ಲಿ ನೋಡಿದರೂ ಬೆಟ್ಟ ಹತ್ತಿ ನೋಡಿದೆ, ಎಲ್ಲಿ ನೋಡಿದರೂ ಬರೀ ಪಟ್ಟಣಗಳು, ಅದು ಇದು ವೈವಿಧ್ಯನೇ ವೈವಿಧ್ಯ. ಹಗಲು ರಾತ್ರಿ ವ್ಯವಸ್ಥೆನೇ ವ್ಯತ್ಯಾಸನೇ ಗೊತ್ತಾಗೋದಿಲ್ಲ. ಅಷ್ಟು ಅದ್ಭುತವಾದ ಬೆಳಕಿನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇದು ಈ ಕಾಲದ್ದು. ಕೃಷ್ಣ ಭೀಮ ಯಾರೂ ಇಲ್ಲ ಈಗ, ಈ ಕಾಲದಲ್ಲಿ. ಆ ಕಾಲದಲ್ಲಿ ಆಗಿರ್ಬೇಕು. ನಾವೆಲ್ಲ ಆ ಕಾಲ ದೃಷ್ಟಿಯಿಂದ ನೋಡಬೇಕು. ಯಾವಾಗ ಹೇಳಬೇಕಾದ್ರೆ ಹಗಲಲ್ಲಿ ಹೇಳಿದಾಗ ಹಗಲಲ್ಲಿ ಅರ್ಥ ಮಾಡ್ಕೊಂಡು ನೋಡಬೇಕು, ರಾತ್ರಿ ಅರ್ಥ ಮಾಡ್ಕೋಬೇಕು. ಆಗಿರ್ಬೇಕು, ಸಮಸ್ಯೆ ಬರೋದಿಲ್ಲ. ದೀಪದ ವ್ಯವಸ್ಥೆಯಲ್ಲಿ ಮಾಡೋ ಸಾಧ್ಯತೆ ಇಲ್ಲ ಆದ್ದರಿಂದ ಮಾಡಿದರು. ಸಂಜ್ಞಾಂ ಭೀಮಕೃತಾಂ ಜ್ಞಾತ್ವಾ. ಹಾಗೆ ಖಡ್ಗ ಯುದ್ಧದಲ್ಲಿ ಹಿಂದೆ ಭೀಷ್ಮರ ಸೇನಾಧಿಪತ್ಯ ಕಾಲಕ್ಕೆ ಭೀಮಸೇನ ಕೊಂದಿದ್ದು. ಅಷ್ಟೇ ಅಲ್ಲ, ಕರ್ಣಾನುಜ ಈಗ ಮತ್ತಿಬ್ಬರಿಬ್ಬರನ್ನಷ್ಟೇ ಕೊಂದಿದ್ದಲ್ಲ, ಈಗ ಕೊಂದಿದ್ದು ಯಾರನ್ನ ಅಂದರೆ ಕರ್ಣಾನುಜ ಧ್ರುವಾದ್ಯಾಂಶ್ಚ ಬಹೂಂಚ ಘ್ನೇಸ ವೈನಿಸಿ. ಈ ರಾತ್ರಿಯಲ್ಲಿ ಕರ್ಣನ ದುರ್ಯೋಧನ ತಮ್ಮಂದಿರಿಬ್ಬರನ್ನ ಅಷ್ಟೇ ಅಲ್ಲ, ಕರ್ಣನ ತಮ್ಮಂದಿರು ಕರ್ಣಾನುಜಾನ್ ಧ್ರುವಾದ್ಯಾಂಶ್ಚ, ಧ್ರುವ ಮೊದಲಾದ ಅನೇಕ ಜನ ತಮ್ಮಂದಿರಿದ್ದರು ಕರ್ಣನಿಗೆ. ಬಹುನ್ ತುಂಬ ಜನ ಜಘ್ನೇ ಸವೈನಿಸಿ ರಾತ್ರಿ ಯುದ್ಧದಲ್ಲಿ ಕೊಂದರು. ಇದು ನಡೆದ ಪ್ರಸಂಗ, ಭಾಳ ಇಂಟ್ರೆಸ್ಟಿಂಗ್ ಇದು. ಕರ್ಣನಿಗೆ ತಮ್ಮಂದಿರಿದ್ದರು. ಇದು ಒಳ್ಳೆ ಹೊಸ ವಿಷಯ ತೋರಿಸುತ್ತೆ. ಏನು ತೋರಿಸುತ್ತೆ ಅಲ್ಲಿ ಹೇಳ್ರಿ, ಏನಂತ ಏನರ್ಥ ಆಕೀಗ? ಹಾಂ, ರಾಧೆ ಮಕ್ಕಳು ಅಂದರೆ ಅರ್ಥ ಏನೀಗ? ಮೊದಲು ಮಕ್ಕಳಿದ್ದಿಲ್ಲ ಅವರಿಗೆ, ಕರ್ಣ ಸಿಕ್ಕ, ಆಮೇಲೆ ಉಳಿದ ಮಕ್ಕಳು ಆದರು ಅವರಿಗೆ. ಆಮೇಲೆ ಅರ್ಥ ಆಯ್ತಾ? ಕರ್ಣ ಅನುಜರವರೆಲ್ಲ ಕೂಡ ಆಗ ಮಕ್ಕಳಿಲ್ಲ ಅಂತ ಜೋಪಾನ ಮಾಡಿಕೊಂಡ್ರು. ಆಮೇಲೆ ಇವ್ರು ಸಿಕ್ಕರು. ಎಷ್ಟೊತ್ತರ್ಥ ಹಾಗಾಗುತ್ತೆ, ಅದು ನಡೀತದು. ಬಟ್ ಕರ್ಣನ ಎದುರಿಗೆ ಅವರೆಲ್ಲ ಹೋದರು. ಬಹೂನ್ ಜಘ್ನೇ ಸವೈನಿಸಿ. ಯಾರು ಹೇಳಿದರು ಆ್ಯಕ್ಚುಯಲ್ ತಮ್ಮಂದರೆ? ಅಲ್ಲ, ಇವರು ತಮ್ಮ ಮಗನಂತ ಸಾಕೊಂಡ್ಬಿಟ್ರು ಕರ್ಣನನ್ನು. ಆಗ ಅಧಿರಥ ದಾತೆ ಮಕ್ಕಳು ಹುಟ್ಟಿದ್ರು, ಮತ್ತೆ ತಮ್ಮಂದ್ರು ಹುಟ್ಟಿದ್ರು. ತಮ್ಮಂದ್ರಾದ್ರಲ್ಲಿ ಈಗ ಈತ ಕುಂತಿ ಮಗ ಬಂದು ನಿಜ, ಆದರೆ ಅವರು ಮಾತ್ರ ಅಧಿರಥ ರಾಧೆಯ ಮಕ್ಕಳೇ ಅವರು. ಕಾರಣ ಅನುಜ ಅನಂತರ ಹುಟ್ಟಿದವರು ಅಂತ ಅರ್ಥ. ಅದ್ರ ಮೊದಲು ಮಕ್ಕಳಿಲ್ದಿದ್ದ, ಆಮೇಲೆ ಮಕ್ಕಳಾದರು, ಅಷ್ಟೇ ವ್ಯತ್ಯಾಸ. ಇದರಿಂದ ಏನಾಯ್ತು, ಕರ್ಣ ಬಂದಾಗ ಅವ್ರಿಗೆ ಅಪಾರ ಸಂಪತ್ತು ಬಂತು. ಆ್ಯಕ್ಚುಲಿ ರಾಜರಾಗಿದ್ದವರು ಅವರು. ಜರಾಸಂಧ ಅವರು ಸೋಲಿಸಿಬಿಟ್ಟು ಎಲ್ಲ ಕಿತ್ಕೊಂಡು ಹೋಗಿದ್ದ. ಇವ್ರ ಜೊತೆಗೆ ಸಂಪತ್ತಿರಲಿಲ್ಲ, ಭಾಳ ಕಷ್ಟದಲ್ಲಿದ್ದರು. ಕರ್ಣನ ಜೊತೆಗೆ ಕುಂತಿ ಏನು ಮಾಡಿದ್ಲು, ಬೇಕಾಷ್ಟು ದೊಡ್ಡಲ್ಲಿ ಕಳಿಸಿ, ಬರೀ ರತ್ನ ನಿಧಿ ಕಳಿಸಿ, ಬೇಕಾಷ್ಟು ರತ್ನಗಳನ್ನೆಲ್ಲ ಇಟ್ಟಿದ್ದು ಜೊತೆಗೆ. ಯಾತಕ್ಕೆ? ನನ್ನ ಮಗ ಚೆನ್ನಾಗಿ ಬೆಳೀಲಿ. ಇಲ್ಲಿ ಯಾರ ಕೈಲಿ ಸಿಕ್ಕರು ಕೂಡ, ಬಡವ್ರ ಕೈಲಿ ಸಿಕ್ಕರೆ ಏನಾಗಬೇಕಾಗ, ಕಷ್ಟಪಡಬಾರ್ದು ಮತ್ತು ಬೇಕಾಷ್ಟು ರತ್ನಗಳನ್ನ ಇಟ್ಟಿದ್ಲು. ಅವ್ರಿಗೇನು ಕರ್ಣನ ಜೊತೆಗೆ ಏನು ಬಂತು, ಸಂಪತ್ತು ಬಂತು. ಅದಕ್ಕೆ ಅವ್ರು ಕರ್ಣ ಅಂತ ಇಟ್ಟ ಹೆಸರಲ್ಲ, ಅದು ವಸುಷೇಣ ಅಂತ ಇಟ್ಟಿತ್ತು. ಕರ್ಣ ಅಂತ ಪ್ರಸಿದ್ಧರಾದಷ್ಟೇ ಹೊರತು ಇಟ್ಟ ಹೆಸರಾದಲ್ಲ. ದುರ್ಯೋಧನ ತಮ್ಮಂದಿರಿಗೆ ಇಟ್ಟ ಹೆಸರು ಅದು. ಅರ್ಥ ಆಯ್ತಾ? ಇವರಿಗೆ ಬಂದ ಹೆಸರು ಕರ್ಣನಿಗೆ. ಕರ್ಣನಾಮಕೋಭವ ಸುದರ್ಶನೀಯ ಕರ್ಣತಃ. ಕರ್ಣಕುಂಡಲಗಳಂದ ಕಿವಿಗಳು ತುಂಬ ಆಕರ್ಷಕವಾಗಿ ಕಾಣ್ತಾ ಇದ್ದಿದ್ದರಿಂದ ಏನಂತ ಹೆಸರಿಟ್ಟರು? ಚೆನ್ನಾಗಿ ಹಾಡ್ತಾರೆ. ಒಳ್ಳೆ ಕಂಠ ಅಂತ ಕರೆಯೋದಿಲ್ಲ, ಅವ್ರು ಒಳ್ಳೆ ಕಂಠ ಅವ್ರದ್ದು. ಎಲ್ಲರಿಗೂ ಕಂಠ ಇರುತ್ತೆ. ಒಳ್ಳೆ ಕಂಠ ಅಂದರೆ ಹೇಳಿ ಚೆನ್ನಾಗಿ ಹಾಡ್ತಾರೆ. ಅದೇ ರೀತಿ ಒಳ್ಳೆ ಕಿವಿ, ಅವು ಆಭರಣಗಳು ಹುಟ್ಟುತ್ತಾನೆ ಬಂದಿದ್ದರಿಂದ ಹೆಸರು ಬಂತು ಅಷ್ಟೇ.
ಸಂಜ್ಞಾಂ ಭೀಮಕೃತಾಂ ಜ್ಞಾತ್ವಾ ಶಕ್ತಿಂ ಚಿಕ್ಷೇಪ ಚಾಪರಾಂ. ಇಷ್ಟೆಲ್ಲ ನಡೀತೀಗ. ಅಂದರೆ ಭೀಮಕರ್ಣರ ಯುದ್ಧದೊಳಗೆ ಕರ್ಣನ ಎದುರು ಎಷ್ಟು ಜನ ಸಾಯ್ತಾ ಇದ್ದಾರೆ. ಯಾರ್ಯಾರು ಹೋದರು, ದುರ್ಯೋಧನ ತಮ್ಮಂದಿರು ಹೋದರು, ತಮ್ಮಂದಿರು ಹೋದರು. ಅದೇ ರೀತಿಯಲ್ಲಿ ಅನೇಕ ಜನ ಸಾಯ್ತಾ ಇದ್ದಾರೆ. ಕರ್ಣನಿಗೆ ಏನಾಗ್ತಾ ಇಲ್ಲ, ಇದರಿಂದ ಅವ್ರನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಒಬ್ಬ ಯುದ್ಧ ಮಾಡೋನು ಹೇಗೆ ಮಾಡಬೇಕು, ಯಾವಾಗಲೂ ಕೂಡ ಶತ್ರುಗಳನ್ನು ಕೊಲ್ಲಬೇಕು, ತಮ್ಮವ್ರನ್ನ ಪ್ರೊಟೆಕ್ಟ್ ಮಾಡಬೇಕು. ಇಲ್ಲಿ ಕರ್ಣನಿಗೆ ತನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಸ್ಥಿತಿಯಲ್ಲಿದ್ದಾನೆ. ಅಂದರೆ ಕರ್ಣ ಎಷ್ಟು ದುರ್ಬಲನಾಗ್ತಾನೆ ಭೀಮಸೇನನ ಮುಂದೆ. ಪರ್ಯಾಪ್ತಂತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತ. ಭೀಮಸೇನ ರಕ್ಷಿತವಾದ ಸೇನೆ ಅತ್ಯಂತ ಸಮರ್ಥ ಅಂತ ದುರ್ಯೋಧನವತ್ತೇನು ಹೇಳಿದ್ದ ಅದು ಸ್ಪಷ್ಟ ನಡೀತಾ ಇದೆ. ಈಗ ಕರ್ಣ ಏನಾದೀಗ ಭೀಷ್ಮರ ಅರ್ಥವತ್ತ ಅಂತ ಹೇಳಿದ್ದ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ, ಆಮೇಲೆ ದ್ರೋಣಾಭಿರಕ್ಷಿತಂ, ಆಮೇಲೆ ಕರ್ಣಾಭಿರಕ್ಷಿತ ಎಲ್ಲ ಸೇರಿಸ್ಕೋಬೇಕೀಗ. ತಮ್ಮಲ್ಲಿ ಯಾರೇ ರಕ್ಷಣೆ ಮಾಡಿದರೂ ಕೂಡ ಏನಾಗಲ್ಲ, ಅದು ಪರ್ಯಾಪ್ತವಾಗ. ಆಗ ಭೀಷ್ಮರ ಪ್ರಸಂಗ ಬಂದಿತ್ತು, ಅಷ್ಟು ಹೇಳಿದೆ ಅಷ್ಟೇ. ಮುಂದೆ ಯಾರೇ ಯುದ್ಧಕ್ಕೆ ಬಂದರೂ ಕೂಡ ಏನಾಗ್ತಿತ್ತು, ಅದು ಅಸಮರ್ಥನೆ ಆಗ್ತಾಯಿತ್ತು. ಅದು ಎಕ್ಸ್ಟೆಂಡ್ ಮಾಡ್ಕೋಬೇಕು ಆ ವಾಕ್ಯನ. ಸಂಜ್ಞಾಂ ಭೀಮಕೃತಾಂ ಜ್ಞಾತ್ವಾ ಸಶಕ್ತಿಂ ಶಿಕ್ಷೇಪ ಚಾಪರಾಂ ಕರ್ಣಶಕ್ತಿರ್ಮಯ ದಿವ್ಯಾ ನ ಮುಕ್ತ ತೇನ ಜೀವಸಿ. ಇಷ್ಟೆಲ್ಲ ಇಂಡಿಕೇಶನ್ ಅರ್ಥ ಮಾಡಿಕೊಂಡ. ಕಾಲಿನ ಸುಡಿಬಲ್ಲೆ, ಬುಷ್ಟಿಲಿ ಹೊಡಿಬಲ್ಲೆ, ಆಮೇಲೆ ಖಡ್ಗ ಯುದ್ಧ ಮಾಡಬಲ್ಲೆ ಎಲ್ಲ ಹೇಳಿದ ಮೇಲೆ ಕರ್ಣ ಅರ್ಥ ಮಾಡ್ಕೊಂಡು ಹೇಳಿದೆ, ಓ ನಾನೇನು ಸಮಾನಲ್ಲ, ನಾನೇನು ಹೊಡೆದಾಗ್ಬಿಡ್ತಿದ್ದೆ ಅಂತ ಕರ್ಣ ಇಂಡಿಕೇಶನ್ ಕೊಡ್ತಾನೆ. ಏನದು ಅಂದರೆ ಸಂಜ್ಞಾ ಭೀಮಕೃತಾಂ ಜ್ಞಾತ್ವ, ಭೀಮನ ಸಂಜ್ಞೆಯನ್ನು ಅರ್ಥ ಮಾಡಿಕೊಂಡ ಕರ್ಣ ಶಕ್ತಿಂ ಚಿಕ್ಷೇಪ ಚಾಪರಂ, ಶಕ್ತಿ ಆಯುಧ ತೊಗೊಂಡು ಹೊಡೆದ. ಅದಲ್ಲ ಆ ಶಕ್ತಿ ಆಯುಧ ಅಲ್ಲ. ಶಕ್ತಿ ಆಯುಧ ಅಂದರೆ ಶಕ್ತಿ ಆಯುಧ ಆ ಖಡ್ಗ ಹೇಗೋ ಅದು ಹಾಗೇನೆ, ಗದ ಹೇಗೋ ಗದ ಹಾಗೇನೆ. ಜರಾಸಂಧನ ಸ್ಪೆಷಲ್ ಗದೆ ಇತ್ತಲ್ಲ, ಇದು ಸ್ಪೆಷಲ್ ಶಕ್ತಿ ಆಯುಧ ಇತ್ತು ಅಷ್ಟೇ. ಈಗ ಬೇರೆ ಶಕ್ತಿ ಆಯುಧ ತೊಗೊಂಡು ಹೊಡೆದ ಭೀಮನ ಮೇಲೆ. ಉದ್ದೇಶ ಏನು ಅಂದರೆ, ಇಷ್ಟೆಲ್ಲ ಹೇಳ್ತೀಯಲ್ಲ, ಶಕ್ತಿ ಆಯುಧ ಬಿಟ್ಟಿದ್ರೆ ಏನಾಗ್ತಿತ್ತು ಗೊತ್ತಾ ನಿನಗೆ? ನಾನು ಬಿಟ್ಟಿಲ್ಲ, ನೀನೇನು ಸೂಚನೆ, ನಾನು ಸೂಚನೆ ಕೊಡ್ತಾ ಇದ್ದೀನಿ. ನಾನು ಶಕ್ತಿ ಆಯುಧ ಬಿಟ್ಟಿಲ್ಲ ಅಂತ ಬದುಕಿದ್ದಿ ಅಂತ ಹೇಳಬೇಕಾಗಿದೆ. ಶಕ್ತಿಯ ಚಿಕ್ಷೇಪ ಚಾಪರಾಂ ಕರ್ಣ ಕರ್ಣ ಏನು ಇಂಡಿಕೇಶನ್ ಕೊಟ್ಟ? ಶಕ್ತಿರ್ಮಯ ದಿವ್ಯವಾದ ಶಕ್ತಿಯನ್ನು ನಾನು ಬಿಟ್ಟಿಲ್ಲ. ನಮುಕ್ತ ತೇನ ಜೀವಸಿ, ಅದಕ್ಕೆ ಬದುಕಿದ್ದೆ ಅಷ್ಟೇ. ಆತನ ಸೂಚನೆ ಇದು. ಭೀಮಸೇನ ನೋಡ್ದ, ಆಯಿತು ಅಂತ ಹೇಳಿದ. ಇತಿ ಜ್ಞಾಪಯಿತು ತಾಂತು ಜ್ಞಾತ್ವಾ ಭೀಮಃ ಕ್ಷಣಾತ್ತದ ಖಮುತ್ಪತ್ಯ ಗೃಹೀತ್ವಾ ಚ ಕರ್ಣೇ ಚಿಕ್ಷೇಪ ಸತ್ವರಃ. ಇತಿ ಜ್ಞಾಪಯಿತು, ಇಷ್ಟು ತಿಳಿಸಕ್ಕೆ ಮಾಡ್ದ. ತಾಂ ಜ್ಞಾತ್ವಾ ಭೀಮಃ, ಅವನ ಸೂಚನೆ ಅರ್ಥ ಮಾಡಿಕೊಂಡ ಭೀಮಸೇನ ಕ್ಷಣಾತ್ ತಥ, ಒಂದೇ ಕ್ಷಣದಲ್ಲಿ ಖಮುತ್ಪತ್ತಿ ಆಕಾಶಕ್ಕೆ ಹಾರಿ ಗೃಹೀತ್ ಶಕ್ತಿ ಕ್ಯಾಚ್ ಹಿಡಿದಿತ್ತು. ಏನಾಯ್ತದು? ನಿನ್ನ ಹೊಡಿತೀರಿ ತೋರ್ಸೋಕೆ ಹೊಡೆದರೆ ಅದು ಹಾರಿ ಮೇಲಕ್ಕೆ ಹಾರಿ ಇನ್ನೂ ಬರ್ತಾ ಇದೆ, ಕೈ ಹಿಡ್ಕೊಂಡಾಯ್ತು. ಅಲ್ಲಿ ಅಷ್ಟು ದೂರ ಮೇಲಕ್ಕೆ ಹಾರಿ ಹಿಡ್ಕೊಂಡು ಮಾಡಿದ್ದೇನು ಗೊತ್ತಾ? ನಾನು ಶಕ್ತಿ ಕ್ಯಾಚ್ ಹಿಡಿತಿದ್ದೆ ಫಸ್ಟ್. ಅದು ಸೆಕೆಂಡ್ ಏನು ಅಂದರೆ ಖಮುತ್ಪತ್ಯ ಗೃಹೀತ್ವಾ ಚ ಕರ್ಣೇ ಚಿಕ್ಷೇಪ ಸತ್ವರ, ಕರ್ಣನ ಮೇಲೆ ಹೋಗದ, ಆ ಶಕ್ತಿನ ಕರ್ಣನ ಮೇಲೆ ಹೋಗದ. ಅರ್ಥ ಏನದಕ್ಕೆ? ಅಮೋಘ ಶಕ್ತಿ ಆಗಿದೆ ಬಿಟ್ಟಿದ್ದರೆ ನಿನ್ನ ಮೇಲೆ ಪ್ರಯೋಗ ಮಾಡ್ತಿದ್ದೆ ನಾನು, ನನಗೇನು ಆಗ್ತಿದ್ದಿಲ್ಲ. ಅದರ ಏನಾಗ್ತಿತ್ತು? ನೀನೇ ಸತ್ತೋಗ್ತಿದ್ದೆ ಅಷ್ಟೇ. ಯದಿ ತ್ವಯಾ ತದಾ ಮುಕ್ತ ಶಕ್ತಿಸ್ತ್ವಾಂ ಸಾಹನಿಷ್ಯತಿ. ಯದಿ ತ್ವಯಾ ತದಾ ಮುಕ್ತ ಶಕ್ತಿ ತ್ವಾಂ ಸಾಹನಿಷ್ಯತಿ. ಒಂದು ವೇಳೆ ತದಾ ಆಗ ಶಕ್ತಿ ಈ ಆ ಶಕ್ತಾಯುಧವನ್ನು ತ್ವಯಾ ಮುಕ್ತ ನೀನು ಬಿಟ್ಟಿದ್ದಿದ್ರೆ ತ್ವಾಂ ಸಹ ಹನಿಷ್ಯತಿ, ಅದು ನಿನ್ನೆ ಕೊಲ್ತೈತೆ ಹೊರತು ನನ್ನನ್ನು ಏನೂ ಮಾಡ್ತಿರಲಿಲ್ಲ. ಇದು ಶಕ್ತಾಯುಧ ಅಲ್ಲ, ಇದು ಆ ಶಕ್ತಾಯುಧ ಅಲ್ಲ, ಇದು ಆ ಶಕ್ತಾಯುಧ ಮಾಡೋಂಗಿಲ್ಲ. ಜರಾಸಂಧನ ಗದೆ ಏನಾಯಿತು? ರುದ್ರ ವಾಪಸ್ ಹೋಯಿತು. ಇಂದ್ರದೇವರ ಶಕ್ತಾಯುಧದಿಂದ ವಾಪಸ್ ಹೋಗುತ್ತೆ, ಎಲ್ಲರೂ ವಾಪಸ್ ಹೋಗಿಬಿಡುತ್ತೆ. ಒಂದು ಸರ್ತಿ ಉಪಯೋಗಿಸ್ಬೇಕು ಅಷ್ಟೇ, ಹಗಲೆಲ್ಲ ಉಪಯೋಗಿಸಾಗಿಲ್ಲ ಅದನ್ನು. ಗೊತ್ತಾಯ್ತಾ? ಆದ್ದರಿಂದ ಆ ಶಕ್ತಾಯುಧ ಬಿಟ್ಟಿಲ್ಲ ಆತ. ಯಾವುದು ಬಿಟ್ಟ? ಇದನ್ನು ಹೇಳೋದಕ್ಕೋಸ್ಕರ ಬೇರೆ ಶಕ್ತಾಯುಧ ಬಿಟ್ಟ. ಆ ಶಕ್ತಾಯುಧ ಬಿಡಲಿಲ್ಲ ನಾನು, ಅದಕ್ಕೆ ಬದುಕಿದ್ದೆ ಅಂತ ಹೇಳೋದಕ್ಕೆ ಹೊರಟ್ರೆ, ಅಕಸ್ಮಾತ್ ಅದನ್ನು ಬಿಟ್ಟಿದ್ದರೆ ಇದನ್ನು ಹೇಗೋ ಅದನ್ನು ಹಾಗೆ ಮಾಡ್ತಿದ್ದೆ, ಅದನ್ನು ಕ್ಯಾಶ್ ಇನ್ಮೇಲೆ ಒಗಿತಿದ್ದೆ. ಏನಾಗ್ತಿತ್ತಾಗ? ಅಮೋಘ ನೀನೇ ಸಾಯ್ತಿದ್ದೆ ಅಷ್ಟೇ. ಅದಿತ್ತು ಆಗಿಲ್ಲ, ಶ್ರುತಾಯುಧ ಅವನೇ ಸತ್ತ, ಅವ್ರವ್ರ ಆಯುಧಕ್ಕೆ ಅವರೇ ಸತ್ತಿಲ್ಲ, ನೀನೇ ಸಾಯ್ತಿದ್ದೆ ಅಷ್ಟೇ. ಕೃಷ್ಣ ಮೇಲೆ ಹೊಡಿಲಕ್ಕೆ ಹೋದ, ಏನಾಯ್ತದು? ತಿರುಗಿ ಹೊಡೆದು ಅವನ್ನೇ ಹೊಡೆಯುತ್ತೆ. ಯಾರು ಶ್ರುತಾಯುಧ ನೋಡಿತ್ತು ಸತ್ತೋದು. ನೀನು ಹಾಗೆ ಆಗ್ತಿತ್ತು ಅಷ್ಟೇ. ಕೃಷ್ಣ ಮಾಡಿದಾಗ ಭೀಮ ಮಾಡಿದಾಗ ಆಯ್ತು. ಈಗ ಅರ್ಥ ಆಯ್ತಾ? ಈಗ ಇದಿಷ್ಟು ನಡೀತಾ ಇದೆ. ಅಂದರೆ ಒಟ್ಟಿಮೆ ಏನಾಯ್ತು? ಈಗ ಮೊದಲೇ ಹೇಳಿದೆ, ಈ ಕಲ್ಲು ತೊಗೊಂಡು ಗ್ಲಾಸ್ ನೋಡಿದ್ರು ಗ್ಲಾಸ್ ಹೊಡೆಯುತ್ತೆ, ಗ್ಲಾಸ್ ತೊಗೊಂಡು ಕಲ್ಲಿ ನೋಡಿದ್ರು ಗ್ಲಾಸ್ ಹೊಡೆಯುತ್ತೆ. ಯಾರು ಹೊಡೆದ್ರು ಅಷ್ಟೇ. ಅದಕ್ಕೆ
ಅದು ಭೀಮನ ಹೊಡಿಲಕ್ಕೆ ಹೋದರೂ ಹೊಡೆಯೋರು ಸಾಯ್ತಾರೆ. ಅದೇ ರೀತಿ ಭೀಮ ಹೊಡೆದ್ರೆ ಹೊಡಿಸ್ಕೊಂಡವ್ರು ಸಾಯ್ತಾರೆ. ಇದು ನೋಡೋದಕ್ಕೆ ಎದುರಿಗೆ ಅದಕ್ಕೆ ಆಖಾಡ ದೃಷ್ಟಾಂತ ಅವರೇ ಕೊಟ್ಟಿದ್ದು. ಬಣ್ಣೆ ಹೆಂಟನ್ನು ತೊಗೊಂಡು ಬಂಡೆ ಮೇಲೆ ಹಾಕಿದರೆ ಬಣ್ಣೆ ಹೆಂಟು ಏನಾಗುತ್ತೆ? ಬಂಡೆಗೆ ಏನೇನೂ ಆಗೋದಿಲ್ಲ. ಅದೇನಾಗುತ್ತೆ? ಅಲ್ಲಿ ಏನೇನಾಗಿದೆ? ಯಾಕೆ ಬಂಡೆ ದೃಷ್ಟಾಂತ ಕೊಟ್ಟರು ಅಂದರೆ ಬಂಡೆ ಸ್ವಲ್ಪ ಗಾಯ ಆಗ್ಬೋದು ಅಂತ ಕೇಳಿದ್ರೆ ಏನೇನೂ ಆಗೋದಿಲ್ಲ, ಅದಕ್ಕೆ ಹಾಗೇ ಇರೋದು. ಭೀಮನಿಗೆ ಏನೇನೂ ಆಗೋದಿಲ್ಲ, ಅದನ್ನು ಹೇಳಬೇಕು. ಬರೀ ಬೇರೆ ದೃಷ್ಟಾಂತ ಕೊಟ್ಟರೆ ಏನಾಗ್ತಿತ್ತು? ಸ್ವಲ್ಪ ಲಾಸ್ ಆಗಿರ್ಬೋದು ಅಂತ. ಆ ಪ್ರಶ್ನೆ ಕೇಳಾಗಿಲ್ಲ. ಈಗ ಏನಾರು ಆಗುತ್ತಾ? ಅಲ್ಲಿ ಏನೂ ಆಗೋದಿಲ್ಲ. ಭೀಮಸೇನ ಅಷ್ಟು ದೃಢ ಆದ್ದರಿಂದ ಎಂದೂ ಕೂಡ ಭೀಮ ಅಷ್ಟು ಪರ್ಯಾಪ್ತ. ನಮಗೆ ಎಚ್ಚರಿಕೆ ಕೊಟ್ಟರು, ಭೀಮ ಪರ್ಯಾಪ್ತನಾದ್ದರಿಂದ ಅವ್ರ ರಕ್ಷಣೆ ಇದ್ದರೆ ನೀವು ಪರ್ಯಾಪ್ತ ಸುರಕ್ಷಿತರಾಗ್ತೀರಿ ಅಂತ ಅರ್ಥ. ಇತಿ ಜ್ಞಾಪಯಿತು ಸಾ ಚ ಕರ್ಣರಕ್ಷಣಕಾಂಕ್ಷಿಣ. ಇಷ್ಟಾದರೂ ಕೂಡ ಸರಿಯಾಗಿ ಎದೆ ಹೊಡಿಲಿಲ್ಲ ಕರ್ಣನಿಗೆ. ಇದೇ ಡೇಂಜರ್ ಆಗ್ತಿತ್ತು. ಯಾಕೆ? ಅದು ಇಂದ್ರದೇವ ಕೊಟ್ಟು ಶಕ್ತಿ ಆಯುಧ. ಭೀಮಸೇನ ಮುಟ್ಟಿ ಅಷ್ಟ ಮೇಲೆ ಏನಾಯ್ತು? ಈಗ ಭೀಮಶಕ್ತಿ ಆಯುಧ ಆಯ್ತು. ಈಗ ಯಾವ ಶಕ್ತಿ ಆಯುಧ ದೊಡ್ಡದೀಗ? ಇದೇ ದೊಡ್ಡದಾಗಿಬಿಡ್ತಿತ್ತು. ಕರ್ಣ ಇದಕ್ಕೆ ಹೋಗ್ತಾ ಇದ್ದಬೇಕು. ಹೇಳಿದ ಬರೀ ಹೊಡೆದ್ರೆ ತುಳಿದ್ರೆ ಹೋಗ್ತಾ ಇದ್ದೆ ಅಂತ ಹೇಳಿದ ಮೇಲೆ ಇದಕ್ಕೆ ನೀನೇ ಹೋಗ್ತಿದ್ದೆ. ಆದರೆ ಈಗಲೂ ಕೂಡ ಈ ಉದ್ದೇಶ ಏನಿಲ್ಲ ಭೀಮನಿಗೆ, ಸಾಯಿಸೋ ಉದ್ದೇಶ ಇಲ್ಲ. ಅದಕ್ಕೆ ಹೊಡೆದಿದ್ದೇನೋ ಎದೆಗಿದೆ ಹೊಡಿಲಿಲ್ಲ. ಹೊಡೆದಿದ್ದೆಲ್ಲಿಗೆ ಅಂದರೆ ಮುಕ್ತ ದಕ್ಷ ಭುಜೇ, ಬಲಗೈ ಹೊಡೆದಿತ್ತು. ಭುಜೇ ಸಾಥ ವಿದಾರ್ಯ ಧರಣೀಂ ತಥಾ. ಅದು ಸೀಳ್ಕೊಂಡು ಹೋಯಿತು ಕರ್ಣನ ಕೈಯನ್ನು. ಸೀಳ್ಕೊಂಡು ಆ ಕಡೆ ಬಿದ್ದು ಭೂಮಿನ ಸೀಳ್ಕೊಂಡು ಒಳಗೋಗ್ಬಿಡ್ತು. ಎಷ್ಟು ಜೋರಾಗಿ ಹೊಡೆದಿರ್ಬೇಕಾಗ. ಜೋರಾಗಿ ಹೊಡೆದಾಗ ಒಂದು ಮಳೆ ಜೋರಾಗಿ ಹೊಡಿತಾರೆ ತಿಳ್ಕೊಂಬೋಣ. ಜೋರಾಗಿ ಹೊಡೆದ ಪೂರ್ತಿ ಅಲ್ಕೊಂಡ್ಬಿಟ್ರೆ ಮಳೆ ಉದ್ದೇಶ ಏನಿರುತ್ತೆ ಅವ್ರದ್ದೀಗ? ಮಳೆ ಹೊಡೆಯೋದು ಪೂರ್ತಿ ಗೋಡೆ ಹೊಡಲೆ ಕೊಟ್ಟಿಲ್ಲ ಅವರು. ಗೋಡೆ ಹೊಡೆದು ಯಾವುದಕ್ಕೆ ಹೊಡಿಬೇಕು? ಬೇರೆ ಇನ್ನೊಂದು ಹಾಕಬೇಕಲ್ಲಿ. ಅದಕ್ಕೇನಾಗಬೇಕು? ಅದು ಸ್ವಲ್ಪ ಅಷ್ಟು ಹೋಗಬಾರ್ದು. ಜೋರಾಗಿ ಹೊಡೆದಾಗ ಏನಾಗ್ಬಿಡುತ್ತೆ? ಅದು ಹೋಗಿಬಿಡುತ್ತೆ. ಹೊಡೆಯೋರು ಹುಷಾರಾಗಿ ಹೊಡಿತಾರೆ. ಅದೇ ರೀತಿ ನೀವು ಭೀಮ ಹೊಡೆದಿದ್ದು ಇವನೇನಾಗಬೇಕು? ಕೈ ಪೆಟ್ಟು ಬಿಡಬೇಕು ಹೊರತು ಏನಾಗಬಾರ್ದು? ಪ್ರಾಣ ಹೋಗಬಾರ್ದು ಅಂತಲೇ ಬಿಟ್ಟಿತ್ತು. ಈ ರಕ್ಷಣೆಯಲ್ಲೇ ಯಾತಕ್ಕೋಸ್ಕರ? ಮುಂದೆ ಅರ್ಜುನ ಪ್ರತಿ ಸತ್ಯ ಆಗಲಿಕ್ಕೋಸ್ಕರ. ಮುಕ್ತ ದಕ್ಷಭುಜೇ ಸಾಥ ವಿದಾರ್ಯ ಧರಣೀಂ ತಥಾ ಬಿತ್ವಾ ವಿವೇಶಕರ್ಣಸ್ಯ ದರ್ಶಯಂತೀ ನಿದರ್ಶನಂ. ಏನೋ ಸಿಳ್ಕೊಂಡೋಯ್ತು, ಹೋಗಲಿಲ್ಲ. ಸಿಳ್ಕೊಂಡೋಯ್ತು. ಭಾರಿ ಗಟ್ಟಿ ಅವರೆಲ್ಲ. ಸಿಳ್ಕೊಂಡು ಗಾಯ ಆಯಿತು. ನಮಗೆ ಹೋಗೋದು ಹೇಗೋ ಅಷ್ಟೇ ಹೊರತು ತಡ್ಕೊಂಡ. ಅದು ಅವ್ರ ಬಾಡಿನೇ ಅಂತದ್ದು. ಆಗಿನ ಕಾಲದ ದೇವತೆಗಳವರೆಲ್ಲ ಕೂಡ ಎಲ್ಲರೂ ಹಾಗಿರ್ತಿದ್ದಿಲ್ಲ. ಇವತ್ತು ಎಲ್ಲರೂ ಒಂದೇ ರೀತಿ ದರ ಇಲ್ಲ. ಒಂದು ದೇಹದಾರ್ಢ್ಯ ಇವತ್ತು ಸ್ವಲ್ಪ ಹಿಂದೆ ನೋಡಿ, ಒಂದು 150 ವರ್ಷದ ಹಿಂದೆ ನೋಡಿದರೆ ಆ ಜನರ ರೀತಿಯೇ ಬೇರೆ ಇತ್ತು. ವಾಕಿಂಗ್ ಅಂದರೆ ಸೀದಾ ನ್ಯಾಚುರಲ್. ಅವರಿಗೆ 5-10 ಕಿಲೋಮೀಟರ್ ನಡೆಯೋದು ಏನೂ ಕಷ್ಟ ಇರಲಿಲ್ಲ. ಈಗ ಸಾಧ್ಯನೇ ಇಲ್ಲ. ಒಂದು ಜಾಗಿಂಗ್ ಹೋದಾಗ ಹೋಗ್ಬೇಕು ಅಷ್ಟೇ ಹೊರತು, ಬೆಳಗ್ಗೆದ್ದು ವಾಕಿಂಗ್ ಹೋಗ್ಬೇಕು ಹೊರತು ಸಹಜ ಓಡಾಡ್ತಿದ್ದು. ಯಾವ ಕೆಲಸಕ್ಕೂ ಅವರು ವೆಹಿಕಲ್ ಉಪಯೋಗಿಸೋದು ಭಾರಿ ಕಡಿಮೆ. ನೀವು ಹೋಗಿ ಬರ್ತೀರಿ ನಡ್ಕೊಂಡು ಅಂತ ಹೇಳ್ಬಿಡೋದು, ಆ ಥರ ಇತ್ತು. ಈಗ ಅದು ಹೊರಟೋಯ್ತು. ಒಂದು ಸ್ಟಾಪ್ ಮುಂಚೆ ಹಿಡಿದ್ರೆ ರಿಕ್ಷಾ ಹಿಡಿಬೇಕಾಗ್ತದೆ, ಮುಂದಕ್ಕೆ ಹೋಗ್ಲಿಕ್ಕೆ ಆ ಸ್ಥಿತಿ ಇರುತ್ತೆ. ಅದು ಫಿಸಿಕಲಿ ಏನಾಗ್ತಿದ್ದಾರೆ ಮನುಷ್ಯ ಈಗ ಭಾಳ ವೀಕ್ ಆಗ್ತಾಯಿದ್ದಾರೆ. ತಥೋ ಭೀಮಃ ಪುನಃಸ್ವಂತು ರಥಮಾಸ್ಥಾಯ ಕ್ಷಾಪಭೃತ್ ಕರ್ಣಶ್ಚ ಪುರತಃ ಶತ್ರುನ್ ದ್ರಾವಯಾಮಾಸ ಸರ್ವತಃ. ತಥೋ ಭೀಮಃ ಪುನಃ ಸ್ವಂತು ರಥಂ ಆಸ್ಥಾಯ ಚಾಪಭೃತ್. ಭೀಮ ರಥ ಏರಿದ. ಅರ್ಥ ಮಾಡ್ಕೋಬೇಕು. ಭೀಮ ರಥ ಏರಿದ ಅಂದರೆ ಏನರ್ಥ? ಅವನನ್ನು ತುಳಿಲಕ್ಕೋಸ್ಕರ ರಥದಿಂದ ಕೆಳಗಿಳಿದಿದ್ದ. ಆಮೇಲೆ ಇವನ್ನ ಹೊಡಿಲಿಕ್ಕೋಸ್ಕರ ಮುಷ್ಟಿಯಿಂದೊಳಗೆ ಕೆಳಗಿಳಿದಿದ್ದ. ಈಗ ರಥ ಹತ್ತಿದ. ಅದು ಇಷ್ಟೆಲ್ಲ ಮಾಡಿ ಶಕ್ತಿ ಆಯುಧವನ್ನು ಮುಗಿಸಿದ ಮೇಲೆ ರಥ ಹತ್ತಿದ್ದು. ಮತ್ತೆ ನೆಲದ ಮೇಲೆ ನಿಂತ್ಕೊಂಡು ಯುದ್ಧ ಮಾಡಿದ್ವಿ. ಇಷ್ಟು ಯುದ್ಧ ಹೇಗೆ ನಡೆದು ಭೀಮಸೇನ ಮಾಡಿದ್ದು ನೆಲದ ಮೇಲೆ ನಿಂತ್ಕೊಂಡೆ. ಉಳಿದವರು ಯಾರು ನೆಲದ ಮೇಲೆ ನಿಂತ್ಕೊಂಡು ಯುದ್ಧ ಮಾಡಿದ ದಾಖಲೆಗಳಿಲ್ಲ. ಅರ್ಜುನ ಮಾತ್ರ ಯಾವಾಗ ಮಾಡಿದ್ದ? ಅಶ್ವಗಳ ಪ್ರಸಂಗದ ಅರ್ಜುನ ಮಾತ್ರ ಮಾಡಿದ್ದ. ಅದು ಜೊತೆ ಕೃಷ್ಣ ಇದ್ದ. ಅದು ಇಂಪಾರ್ಟೆಂಟ್. ಅದು ಯಾರೂ ಇಲ್ಲದೆ ಕೆಳಗೆ ಮಾಡಿದ್ದು ಯಾರೀಗ? ಭೀಮಸೇನ. ಇವೆಲ್ಲ ಸ್ಟಡಿ ಮಾಡ್ತಾ ಹೊರಟ್ರೆ ಯುದ್ಧದ ವಿಷಯದಲ್ಲಿ ಸುಮ್ಮನೆ ಯಾಕೆ ವರ್ಣನೆ ಮಾಡಬೇಕು? ಹಾಗೆ ಯುದ್ಧನ ಹೇಗೆ ಯುದ್ಧ ಮಾಡೋದು ತಿಳ್ಕೊಂಡಾಗ ಭೀಮಸೇನ ದೇವರ ರಕ್ಷಣೆ ಎಷ್ಟು ಅದ್ಭುತ. ಒಂದು ತಾನು ಹೊಡೆದ್ರೆ ಉಳಿದವರು ಸಾಯಬೇಕು, ತಾನು ರಕ್ಷಣೆ ಮಾಡಿದ್ರೆ ಯಾರೂ ಸಾಯಬಾರ್ದು. ಎರಡು ನೋಡ್ಕೋ. ಪರಿತ್ರಾಣಾಯ ಸಾಧೂನಾಂ, ತನ್ನ ಕಂಡಿರೋ ಸಜ್ಜನರು ರಕ್ಷಣೆ ಮಾಡಬೇಕು. ವಿನಾಶಾಯ ಚ ದುಷ್ಕೃತ, ಹೊಡಿಬೇಕು. ಇವೆರಡು ಪಾಯಿಂಟ್ ಇದೆ. ಶಸ್ತ್ರಾಡ್ತಿರ್ತಾರೆ, ಇವ್ರು ಇಟ್ಟಾಗಿ ಪ್ರೊಟೆಕ್ಟ್ ಮಾಡ್ಕೋಬೇಕು. ಅದನ್ನು ಗೊತ್ತಾಯ್ತು? ಅವ್ರನ್ನ ಹೊಡಿಬೇಕು. ಇಲ್ಲವ್ರು ಏನಾಗುತ್ತೆ? ಅಲ್ಲಿಗೆ ಉಪಯೋಗ ಇಲ್ಲ. ರಕ್ಷಣೆ ಮಾಡಬೇಕಾದ್ರೆ ಆ ರೀತಿ ಮಾಡಿದ್ರೆ ಗೆಲ್ಲಕ್ಕೆ ಸಾಧ್ಯ ಇರೋದು. ಇಬ್ಬರು ಒಂದು ಮಾಡ್ತಾ ಕೂತ್ಕೊಂಡ್ರೆ ಅರ್ಥ ಇಲ್ಲ. ಅವರು ಅನಿವಾರ್ಯ ವಿಷಯ ಬೇರೆ. ಸತತಂ ವಿರಥೀಕೃತ್ಯ ತಂ ಕರ್ಣೋ ತಥೋ ಭೀಮಃ ಪುನಃಸ್ವಂತು ರಥಮಾಸ್ಥಾಯ ಚಾಪಹೃತ್ ಕರ್ಣಶ್ಚ ಪುರತಃ ಶತ್ರುನ್ ದ್ರಾವಯಾಮಾಸ ಸರ್ವತಃ. ಇನ್ನು ಕರ್ಣ ನೋಡ್ತಾನೇ ಇದ್ದಾನೆ. ಭೀಮಸೇನ ಬಿಟ್ಟಿಲ್ಲ. ಅವಳ ಸೈನ್ಯ ಹೊಡೆದೋಡಿಸ್ತಾ ಇದ್ದಾರೆ. ಮತ್ತೆ ತಂ ಕರ್ಣೋ ವಾರಯಾಮಾಸ ಶರೈಹಿ ಸನ್ನತ ಪರ್ವಭಿಃ
ಭೀಮಾಹ ಕರ್ಣರಥಾಯೈವ ಗದಾಂ ಚಿಕ್ಷೇಪ ವೇಗತಃ. ಈಗ ಭೀಮಸೇನ ಇನ್ನೊಂದು ಪರಾಕ್ರಮ. ಈಗ ತಂ ಕರ್ಣೋ ವಾರಯಾಮಾಸ ಶರೈಹಿ ಸನ್ನತ ಪರ್ವಭಿ. ಭೀಮಸೇನ ಆ ರೀತಿ ಮಾಡೋದನ್ನು ನೋಡಿಬಿಟ್ಟು ಬಾಣಗಳನ್ನು ಹೊಡೆದು ಮತ್ತೆ ನಿಲ್ಲಿಸೋ ಪ್ರಯತ್ನ ಪಟ್ಟ ಸೈನ್ಯನ. ಭೀಮನ್ನು ಹೊಡೆದಾಗ ಸೈನ್ಯ ನಿಲ್ಲುತ್ತೆ ಅಂತ ತಿಳ್ಕೊಂಡು ಹೊಡೆದ. ಭೀಮಃ ಕರ್ಣರಥಾಯೈವ ಗದಾಂ ಚಿಕ್ಷೇಪ ವೇಗತಃ. ಸನ್ನತ ಪರ್ವತ ಅಲ್ಲ, ಸನ್ನತ ಪರ್ವತ ಅಂದ್ರೇನು? ಸರಿಯಾಗಿ ಬಾಗಿದ ಹೊಡಿದು ಹೇಗೆ ಹೊಡಿತಾ ಇದ್ರು ಅವರಿಗೆ? ಪರ್ವ ಅಂದರೆ ಪರ್ವತ ಅಲ್ಲ, ಪರ್ವ ಅಂದ್ರೇನು? ಈ ಪರ್ವ ಅಂದರೆ ಬಾಣ ಸಾಮಾನ್ಯ ಯಾವುದರಿಂದ ಮಾಡಿರ್ತಾರೆ ಬಾಣಗಳನ್ನೆಲ್ಲ? ಬಿದಿರಿಂದ ಮಾಡ್ತಾರೆ, ಬಿದಿರಿನಿಂದ ಮಾಡೋದು. ಇಲ್ಲ ಹೋದರೆ ಲೋಹದಿಂದ, ಇಲ್ಲ ಹೋದರೆ ಸುವರ್ಣದಿಂದ ಎಲ್ಲ ಮಾಡ್ತಾರೆ. ಇವೆಲ್ಲ ಪರ್ವಗಳು ಹೇಗಿರಬೇಕು? ಅದು ಸನ್ನತ, ಸರಿಯಾಗಿದ್ದರೆ ಅದು ಏಟು ಸರಿಯಾಗಿ ಬೀಳುತ್ತೆ. ಸನ್ನತ ಪರ್ವಗಳು, ಅಂಥ ಬಾಣಗಳಿಂದ ಹೊಡೆದ. ಭೀಮಃ ತಕ್ಷಣ ಭೀಮಸೇನೆ ಮಾಡಿದ್ದೇನೋ ಕರ್ಣರಥಾಯೈವ ಗದಾಂ ಚಿಕ್ಷೇಪ ವೇಗತಃ. ಗದೆಯನ್ನು ತೊಗೊಂಡು ಕರ್ಣನ ಮೇಲೆ ಎಸ್ತ. ಸ ತದ್ಗದಾಭಿಘಾತಾಯ ಸ್ಥೂಡಾಕರ್ಣಾಸ್ತ್ರಮಾಸೃಜತೆ. ತಕ್ಷಣ ಕರ್ಣ ಏನು ಮಾಡಿದ? ಒಂದು ಬಾಣ ಹೊಡೆದ. ಗದೆ ಬರೋದು ನೋಡಿ ಒಂದು ಬಾಣ ಹೊಡೆದ. ಯಾವ ಬಾಣ ಅದು? ಸ್ಥೂಣಾಕರ್ಣಾಸ್ತ್ರ ಅಂಥೇಳಿ. ಸ್ಥೂಣಾಕರ್ಣಾಸ್ತ್ರ ಅಸ್ತ್ರವನ್ನು ಬಿಟ್ಟು ಅದನ್ನು ಹಿಡಿದ. ತೇನ ಅಸ್ತ್ರೇಣ ಪ್ರತಿಹತ ಸಾ ಗದಾ ಭೀಮಮಾವೃಜತೆ. ತಕ್ಷಣ ಭೀಮನ ಹತ್ರ ವಾಪಸ್ ಹೋಯ್ತು ಗದೆ. ಈ ಅಸ್ತ್ರ ಬೇರೆ ಆಗಿದ್ದರೆ ಅದು ಹೊಡೆದಾಕ್ಬಿಡ್ತದೆ. ಭೀಮನ ಗದೆ ಆದ್ದರಿಂದ ಹೋಗಲಿ, ವಿದ್ಯುತ್ ಪ್ರಚಂಡ ಅಂಥ ಗದೆ ಆದ್ದರಿಂದ ಅದೇನು ವಾಪಸ್ ಹೋಯಿತು. ತಕ್ಷಣ ಭೀಮಸೇನ ಮಾಡಿದ್ದೇನು? ಭೀಮೋ ಗದಾಂ ಸಮಾದಾಯ ಕರ್ಣಸ್ಯ ರಥಮಾರುಹತೆ ತಯಾ ಸಂಚೂರ್ಣಯಾಮಾಸ ಕರ್ಣಸ್ಯ ರಥಕೂಬರಂ. ಭೀಮಃ ಗದಾಂ ಸಮಾದಾಯ ಕರ್ಣಸ್ಯ ರಥಂ ಆರುಹತೆ ತಯಾ ಸಂಚೂರ್ಣಯಾಮಾಸ ಕರ್ಣಸ್ಯ ರಥಕೂಬರಂ. ಭೀಮಸೇನ ಗದಾಂ ಬಂತಷ್ಟು ಗದೆಯನ್ನು ಹಿಡ್ಕೊಂಡು ಕರ್ಣಸ್ಯ ರಥಮಾರು ಮತ್ತೆ ಕೆಳಗಿಡೋದು. ಕರ್ಣ ರಥ ಹತ್ತಿದ್ದು ಮಧ್ಯಾಹ್ನ ಹಾಗಾಗಿತ್ತಲ್ಲ, ಅವತ್ತು ಮಧ್ಯಾಹ್ನ ಹಾಗೆ ಮಾಡಿದ್ದು. ರಥ ಹತ್ತಿದಾಗ ತಥಾ ತಯಾ ಸಂಚೂರ್ಣಯಾಮಾಸ ಕರ್ಣಸ್ಯ ರಥಕೂಬರಂ. ರಥದ ಕೂಬರ ನೊಗ ಅದನ್ನು ಹೊಡೆದ ಪೂಡಿಯಾಗಿ. ರಥ ಹೋದಾಗ ಲೆಕ್ಕಲ್ಲ, ರಥ ಕೂಬರ ಹೋದ್ಮೇಲೆ ರಥ ಬರೋದಿಲ್ಲ, ಹೊಡೆದಾಯಿತು. ಏವಂ ತ್ವಚೂರ್ಣನೇ ಶಕ್ತೋ. ನಾನು ಗತೆ ತೊಗೊಂಡು ಇಲ್ಲಿ ಹಾಕಿದೆ, ನೀನು ತಲೆ ಮೇಲೆ ಹಾಕಿದ್ರೆ ಹೋಗ್ಬಿಡ್ತಿದ್ದೀನಿ ಅನ್ನೋ ಅಂತ ಅರ್ಥ. ಗೊತ್ತಾಯ್ತಾ? ಕೆಲವು ಹೇಳ್ತಾರೆ ಸದ್ಯ ನನ್ನ ಮೇಲೆ ಬಿದ್ದರೆ ಪಂಜಿತ ಆಗ್ತಿತ್ತು ಅಂತ ಹೇಳೋದಿಲ್ಲ. ಕಲ್ಲು ಪಕ್ಕದಲ್ಲಿ ಬಿಡುತ್ತೆ, ತಲೆ ಮೇಲೆ ಬಿದ್ದರೆ ಏನಾಗ್ತಿತ್ತು ಅಂತಾರಲ್ಲ ಹಾಗೆ. ಇದು ದೇವರು ನಮಗೆ ಕೊಡೋ ಎಚ್ಚರಿಕೆ. ದೇವರು ಇಲ್ಲೇ ಬಿಡಿಸ್ಬೋದಾಗಿತ್ತು. ಇನ್ನು ವಾರ್ನಿಂಗ್ ಕೊಟ್ಟಾಗ ಲೆಕ್ಕ ನೋಡು. ಶಕ್ತಿ ಆಗಿದ್ದು ಬೇಕಾದ್ರೆ ಕೊಲ್ತಿದ್ದೆ, ತುಳಿದು ಕೊಲ್ತಿದ್ದೆ, ಕಾಲಿಗೆ ಹೊಡೆದು ಕೊಲ್ತಿದ್ದೆ, ಮುಷ್ಟಿಯಿಂದ ಕೊಲ್ತಿದ್ದೆ. ಈಗ ತೊಗೊಂಡು ನಿನ್ನ ತಲೆ ಮೇಲೆ ಹಾಕ್ತಿದ್ದೆ. ಆದರೂ ಉದ್ದೇಶ ಇದೆ, ಅದು ಬಿಟ್ಟಿದ್ದಾರೆ ಅಷ್ಟೇ. ನನ್ನ ಅರ್ಜುನ ಪ್ರತಿಜ್ಞೆ ಏನಾಗಬೇಕೀಗ? ಸತ್ಯ ಆಗಬೇಕು, ಆಮೇಲೆ ಸಾಯ್ಬೇಕು ನೀನು. ಈಗ ಸಾಯಬಾರ್ದು ಅಷ್ಟೇ ಹೊರತು ನಿನ್ನ ಕೊಲ್ಲೋದಕ್ಕೆ ನನಗೇನೇನೂ ಸಮಸ್ಯೆ ಇಲ್ಲ ಅಂತ ಅರ್ಥ. ಯಾವ ಸಮಸ್ಯೆನೂ ಇಲ್ಲ. ಏವಂ ಕೆಲವು ರಿಸರ್ವ್ ಮಾಡ್ಕೊಂಡಿರ್ತಾರೆ. ಊಟಕ್ಕೆ ಕೂತೀವಿ ಎಲ್ಲ ಬಿಟ್ಟು ಊಟಕ್ಕೆ ರಿಸರ್ವ್ ಮಾಡ್ಕೊಂಡು ಕೆಲವು ಕೊನೆ ತಿರ್ಬೇಕು ತಿಳ್ಕೊಂಡಿರ್ತಾರೆ ಪಾಪ. ಕೊನೆ ಮರ್ತು ಬಿಡ್ತಾರೋ ಏನಾಗಿ ಹೋಗ್ಬಿಡುತ್ತೆ ಕೆಲಸ ಸಕ್ಸಸ್ಫುಲ್ ಆಗುತ್ತೆ, ಇಲ್ಲ ಅಂತಲ್ಲ, ಬಟ್ ಏನೋ ಆಗುತ್ತೆ. ಇನ್ನೊಂದು ಯಾರು ಜಾಸ್ತಿ ಹಾಕಿಬಿಡ್ತಾರೆ, ಹೆಚ್ಚು ತಿಂದು ತಿನ್ನಕ್ಕಾಗಲ್ಲ ಬೇಕಾದ್ದನ್ನು. ಕೆಲವು ಸ್ವಭಾವ ಅದು. ಕೊನೆ ಮೊದಲಿಂದ ಬೇರೆ ಇನ್ವಾಂಟೆಡ್ ಮೊದಲು ತಿಂದುಬಿಡ್ತಾರೆ, ತುಂಬ ಅದನ್ನು ಕೊನೆಗೆ ಇಟ್ಕೊಂಡಿರ್ತಾರೆ. ಅದು ತಿನ್ನಕ್ಕಾಗೋದೇ ಇಲ್ಲ, ಜಾಸ್ತಿ ತಿಂದುಬಿಟ್ಟು ಅದು ಉಳಿಸ್ಬೇಕಾಗತ್ತೆ ಪಾಪ. ಅದು ಅನಿವಾರ್ಯ. ಇದು ಅಂದರೆ ಮೀಸಲಿಡೋ ಉದ್ದೇಶ ನಮ್ಮಲ್ಲಿದೆ ಅಂತ ಅರ್ಥ. ಮೀಸಲಿಡೋ ಪದ್ಧತಿ ನಮ್ಮಲ್ಲಿದೆ. ಕೆಲವರು ಆಮೇಲೆ ಮಾಡೋಣ ಈಗ ಬೇಡ ಅಂತ ಬಿಟ್ಟಿರ್ತಾರೆ. ಆದರೆ ಮಾಡಲಿಕ್ಕಾಗದೆ ಹೋಗ್ಬೋದು. ಭೀಮಸೇನ ಹಾಗಲ್ಲ, ಯಾರು ಏನಾಗಬೇಕು ಹಾಗೆ ಮಾಡೋದು. ಅಂದರೆ ಭೀಮಸೇನ ಪರ್ಫೆಕ್ಷನ್ ನೋಡಿ ಮೊದಲಿಂದ ಕೂಡ ನೋಡಿದಾಗ ಗೀತಾ ಉಪದೇಶ ಇಲ್ಲದೆ ಇದು ಶುರು ಮಾಡಿದ್ದು ಅವ್ರಿಗೆ. ಅಂದರೆ ಗೀತೆ ಅಗತ್ಯ ಇರಲಿಲ್ಲ ಭೀಮನಿಗೆ. ಗೊತ್ತಾಯ್ತು ಯಾಕೆ? ರೋಗ ಇದ್ದವ್ರಿಗೆ ಔಷಧಿಬೇಕು, ರೋಗನೇ ಇಲ್ಲ. ಅರ್ಜುನನಿಗಿತ್ತು ಕೊಟ್ಟರು ಅಷ್ಟೇ. ಭಾಳ ಜನ ಕೇಳೋ ಪ್ರಶ್ನೆ ಅಷ್ಟೇ, ಏನೇ ಹೇಳಲಿ ಭೀಮ ಗೀತೆಯನ್ನು ಕೇಳಲಿಲ್ಲ, ಹೋಯ್ತಲ್ಲಿಗೆ. ಅರ್ಜುನ ಕೇಳಿಬಿಟ್ಟಲ್ಲ, ಯಾರು ದೊಡ್ಡವರೀಗ? ಅರ್ಜುನ ದೊಡ್ಡವನು. ಅಷ್ಟೇ. ಈ ವಾದ ಮಾಡ್ತಾರೆ. ವಾದ ಮಾಡ್ಲಿಕ್ಕೆ ಹೊರಟ್ರೆ ಮೂರ್ಖತನ ಹೇಗೋ ವರ್ಕ್ ಮಾಡ್ಬೋದು. ಅದಕ್ಕೆ ಹೇಳ್ತಾರೆ ನಿಜ. ಅರ್ಜುನ ಸಮಸ್ಯೆ ಇತ್ತು, ಕೃಷ್ಣ ಹೇಳಿ ಪರಿಹಾರ ಮಾಡ್ದ. ಇವರು ಸಮಸ್ಯೆನೇ ಇಲ್ಲ, ಆ ಇಂಜೆಕ್ಷನ್ ಚೆನ್ನಾಗಿದೆ ಕೊಟ್ಬಿಡಿ ನಮಗೊಂದು ಅಂತ ಯಾರು ಕೇಳ್ತಾರಾ? ಕೇಳೋದಿಲ್ಲ. ಯಾಕೆ? ಅದು ಅನ್ವಾಂಟೆಡ್. ಇದನ್ನು ಯೋಚನೆ ಮಾಡಿದಾಗ ಭೀಮನಿಗೇನಿತ್ತು? ಗೀತೆಯಿಂದ ಪಡೆಯೋ ಜ್ಞಾನವನ್ನು ಭೀಮಸೇನ ಮೊದಲೇ ಸ್ವಭಾವತಃ ಹೊಂದಿದ್ದರಿಂದ ಅದು ಅಗತ್ಯ ಇರಲಿಲ್ಲ. ಅರ್ಜುನಿಗೆ ಅಗತ್ಯ ಇತ್ತು, ಇನ್ಫೀರಿಯರ್. ಶ್ರೀಕೃಷ್ಣ ಭೀಮ ಸಂವಾದ ಅಂತ ಆಗ್ತಿತ್ತು, ಅದು ಆಗಲಿಲ್ಲ. ಯಾಕೆ? ಪ್ರಸಂಗ ಬರೋದಿಲ್ಲ. ಅದರಿಂದ ಕೃಷ್ಣಾರ್ಜುನ ಸಂವಾದ ನೆಸಿಟಿ ಇತ್ತು, ಆಯ್ತು ಅಷ್ಟೇ. ತೂವರ ತೂಬರ ತೂಬರ
ಅದು ಅಂದೆ ಸುಳ್ಳಂತ ಹೇಳಿದ್ದೆ, ಅದು ಸುಳ್ಳು ಹೇಳಿದ್ದು ಅಷ್ಟೇ. ಹಿಂದೆ ಹೇಳಿದ್ದು ಪ್ರತಿಜ್ಞೆ ಮಾಡಿದ್ದು, ಒಂದು ಮ್ಯಾಚ್ ಹೇಳಿದ್ದು. ಈಗ ಗಾಂಡಿ ಇನ್ನೊಬ್ಬರು ಕೊಡೋದ್ರೆ ಕೊಲ್ತೇನೆ, ತೂಬರ ಅಂದರೆ ಕೊಲ್ತೇನೆ ಅನ್ನಬಾರದು ಪದ ಅದು. ಕೆಲವರು ಈ ರೀತಿ ಬೈದರೆ ಹೊಡೆದು ಬಿಡ್ತಾರೆ, ಏನೋ ಬೈತಿರ್ತಾರೆ, ಅಂಥ ಮಗ ಇಂಥ ಮಗ ಅಂತ ಬೈತಿರ್ತಾರೆ. ಅಂಥ ಮಗನೇ ಆ್ಯಕ್ಚುಲಿ ಅವನು ಅಲ್ಲ. ಬಯ್ಯೋ ಪದಗಳು ಅಷ್ಟೇ ಅವು. ಬಯ್ಯೋ ಪದ ಉಪಯೋಗಿಸ್ತಾ ಅವು ಏನು ಮಾಡ್ಬೋದು, ಈಗ ಹೊಡಿಬೋದು ಅವರು, ಹೊಡೆದ್ರೆ ಅಷ್ಟೇ. ತೂಬರ ಅನ್ನೋ ಮಾತನ್ನೇ ಅಪಾರ್ಥ ಮಾಡ್ಕೊಂಡು ಹೊಡೆದವರು ಭೀಮನಿಗೆ ಅಡ್ಡ ಮೆಸೆ ಇರಲಿಲ್ಲ ಅಂತ ಮಾಡಿ ಹಾಕ್ಬಿಟ್ರು. ತಿಳಿತಾ? ಅದರಲ್ಲಿ ಮಾಡಿ, ಇದರಲ್ಲಿ ಮಾಡಲಿಲ್ಲ. ಇದರಲ್ಲಿ ಎರಡರಲ್ಲೂ ಮಾಡಿದ್ದಾರೆ. ಮೊನ್ನೆ ಇತ್ತೀಚೆಗೆ ಬಂದಿದ್ದಲ್ಲಿ ಅದರಲ್ಲೂ ಹಾಗೆ ಮಾಡಿದರು, ಎರಡರಲ್ಲೂ ಮಾಡಿದರು. ಪುಡಿ ಸಿನಿಮಾಗಳ ನಾಟಕಗಳನ್ನು ಮಾಡಿಲ್ಲ ಅಷ್ಟೊಂದು. ಅದು ಬೇರೆ ರೀತಿ ಕೆಡಿಸಿದ್ದಾರೆ, ಯಾರು ಶುದ್ಧವಾಗಿ ಏನಿಟ್ಟಿಲ್ಲ, ಬೇರೆ ರೀತಿ ಕೆಡಿಸಿದ್ದಾರೆ ಅಷ್ಟೇ. ಹೌದು, ಆಗಲಿಲ್ಲ ಅಂದರೆ ಕರ್ಣ ಏನು ಮಾಡಿ ಅಸ್ತ್ರಕ್ಕೆ ಗೌರವ ಕೊಡಬೇಕು. ಮಂತ್ರಾಸ್ತ್ರಗಳವೆಲ್ಲ ಎಷ್ಟು ಕೊಡಬೇಕು ಅಷ್ಟು ಕೊಡಬೇಕಷ್ಟೆ, ಟೂ ಮಚ್ ಕೊಡಬಾರ್ದು. ಗೊತ್ತಾಯ್ತಾ? ಅದು ಅಸ್ತ್ರ ಗೌರವ ಕೊಡ್ತಾ, ಅದು ಕೂಡ ಭೀಮಸೇನ ಗದೆ ಹೊಡೆ ಶಕ್ತಿ ಅದಕ್ಕಿಲ್ಲ. ಗೊತ್ತಾಯ್ತಾ? ಭೀಮನ ಹತ್ರ ವಾಪಸ್ ಕಳಿಸ್ತೆ ಅಷ್ಟೇ. ತಕ್ಷಣ ಭೀಮಸೇನ ಮಾಡಿದ್ದೇನೋ, ಅಸ್ತ್ರ ಹೋಯ್ತು, ಅಸ್ತ್ರ ಕೆಲಸ ಮುಗೀತು ಅಲ್ಲಿಗೆ. ಆವಾಗ ಅಸ್ತ್ರಗಳನ್ನು ಕೆಲವು ಸರ್ತೆ ಪ್ರತ್ಯಸ ನಾಶ ಮಾಡ್ತಾರೆ, ಕೆಲವು ಸಲ ಗೌರವ ಕೊಡ್ತಾರೆ, ಕೆಲವು ಸಲ ಬಿದ್ದರೂ ಏನೂ ಆಗೋದೇ ಇಲ್ಲ. ಆಯಾ ಮೆರಿಟ್ ಆಫ್ ದಿ ಅಸ್ತ್ರ ಹೊಡ್ಕೊಂಡು ಕೆಲಸ ಮಾಡ್ತಾರೆ. ಏವಂ ನಿದರ್ಶಯಿತ್ವೈವ ಪುನಃ ಸ್ವಂ ಏವಂ ತ್ವಚೂರ್ಣನೆ ಶಕ್ತೋ ಮತ್ಕಾಮಾತ್ವಂ ಹಿ ಜೀವಸಿ. ಈ ರಥದ ಕೂರು ಪುಡಿ ಮಾಡಿಬಿಟ್ಟು ರಥ ಮತ್ತೆ ವಾಪಸ್ ಹತ್ತಿ ರಥ ಕರ್ಣಸ್ಯ ರಥ ಕೂಬರಂ ಏವಂ ಚೂರ್ಣನ ಅಂದರೆ ಬರೀ ಹೊಡೆಯೋದ್ರಲ್ಲ, ಪುಡಿ ಮಾಡೋದ್ರಲ್ಲಿ ನೀನು ಪುಟ್ಟಿಟ್ಟು ಮಾಡ್ತಾ ಇದ್ದೇನೆ ನಿನ್ನನ್ನು. ಶಕ್ತೋ ತ್ವತ್ಕಾಮಾತ್ವಂ ಹಿ ಜೀವ. ನೀನು ಬದುಕಿರೋದು ನಾನು ಇಷ್ಟಪಟ್ಟು ಬದುಕಿಸಿದ್ದೇನೆ ಹೊರತು ನಿನ್ನ ಪ್ರಯತ್ನದಿಂದ ನೀನು ಬದುಕಿಲ್ಲ. ನಿನ್ನ ಪ್ರಯತ್ನದಿಂದ ನೀನು ಬದುಕಿಲ್ಲ. ನೀನು ಸಾಯಬಾರದು ನನ್ನ ಉದ್ದೇಶ ಇರೋದ್ರಿಂದ ಕೊಲ್ತಾ ಇಲ್ವೇ ಹೊರತು ಆಗ ಕೊಲ್ತಿದ್ದೆ, ಈಗ ಬೇಕಾದ್ರೂ ಕೊಲ್ತು ಹಾಕ್ತಿದ್ದೆ. ಇದು ನಾನು ದೊಡ್ಡ ಸಮಸ್ಯೆ ಅಲ್ಲ, ಪ್ರತಿಜ್ಞೆ ಇದೆ, ಅದೇ ಸಮಸ್ಯೆ ಹೊರತು ಈ ಸಮಸ್ಯೆ ಅಲ್ಲ. ಏವಂ ನಿದರ್ಶಯಿತ್ವೈವ ಪುನಃ ಸ್ವಂ ರಥಮಾವ್ರಜತ್. ಏವಂ ನಿದರ್ಶಯಿತ್ವೈವ ಪುನಃ ಸ್ವಂ ರಥಮಾವ್ರಜತ್. ಈಗ ತೋರಿಸಿಬಿಟ್ಟು ರಥವನ್ನು ಮತ್ತೆ ಹತ್ತಿದ್ರು ಭೀಮಸೇನ. ಎಲ್ಲೇ ಹತ್ತಿದ್ದು ಪುನಃ ಕರ್ಣ ಪುರಸ್ಸೇನಾಂ ಜಘ. ಈ ರೀತಿಯ ಕರ್ಣ ಕೆಳಗಿಳಿದು ಮಾಡಲಿ, ನೋಡಂತೆ ಮಾಡಲಿಲ್ಲ. ರಥಲ್ಲಿದ್ದೇ ಪರಿಸ್ಥಿತಿ ಆಗಿದೆ, ಕೆಳಗಿಳಿದು ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಪುನಃ ಕರ್ಣ ಪುರಸ್ಸೇನಾಂ ಜಘಾನ ಬಹುಶೋ ರಣೇ ಕರ್ಣಸ್ತುತಂ ಪರಿತ್ಯಜ್ಯ ಸಹದೇವಂ ಉಪಾದ್ರವತ್. ತತಃ ಕರ್ಣಪುರಃ ಸೇನಾಂ ಜಘಾನ ಬಹುಶೋ ರಣೆ. ಕರ್ಣ ನೋಡ್ತಿರ್ಬೇಕಾದ್ರೇ ಕೌರವರ ಸೈನ್ಯವನ್ನು ಬೇಕಾಷ್ಟು ಕೊಂದು ಹಾಕ್ತಾ ಇರೋದು. ಕರ್ಣಸ್ತು ಕರ್ಣ ಗೊತ್ತಾಯ್ತು ಏನು ಉಪಯೋಗ ಇಲ್ಲ ಅಂತ ಗೊತ್ತಾಗಿಬಿಟ್ಟು ಪರಿತ್ಯಜ್ಯ ಭೀಮನ ಬಿಟ್ಟುಬಿಟ್ಟ, ಭೀಮನ ಕಡೆ ಹೋಗಲಿಲ್ಲ. ಸಹದೇವಂ ಉಪಾದ್ರವ, ಸಹದೇವನ ಹತ್ರ ಹೋದ. ಸತುತಂ ವಿರಥೀಕೃತ್ಯ ಧನು ಕಂಠೆ ಅವಸಜ್ಜ ಚ ಕುತ್ಸಯಾಮಾಶ ಬಹುಶಃ ಸತ್ವನಿರ್ವೇದಮಾಗಮತ್. ಸುಲಭವಾಗಿ ಗೆದ್ದುಬಿಟ್ಟ ಸಹದೇವನನ್ನು ಕರ್ಣ, ಎಫರ್ಟ್ಲೆಸ್ ಆಗಿ ಗೆದ್ದ. ಸದೂತಂ ವಿರಥೀಕೃತ್ಯ, ವಿರಥನನ್ನಾಗಿ ಮಾಡಿ ಧನಸ್ಸನ್ನು ತಗೊಂಡು ಕಂಠೆ ಕತ್ತನಲ್ಲಿ ಸಿಕ್ಕಿಸಿ ಅವಸಜ್ಜತ ಕತ್ತಿಗೆ ಹಾಕಿ ಎಳೆದಾಡಿದ. ಹೀಗೆ 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 ಗೊತ್ತಾಯ್ತಾ? ಅದು ಎಷ್ಟು ಆಟ ಆಡಿಸ್ಬಿಟ್ಟ. ಕೊಲ್ಲಿಲ್ಲ. ಯಾಕೆ? ಕುಂತಿ ಕೊಟ್ಟ ಮಾತಿತ್ತು, ಅದಕ್ಕೆ ಕೊಲ್ಲಿಲ್ಲ. ಇದು ಹೆಲ್ಪ್ ಆಯಿತು. ಭೀಮನ ಪ್ರಸಂಗ ಇಲ್ಲ, ತಾನೇ ಹೊಡೆಸ್ಕೊತಿರ್ಬೇಕಾದ್ರೆ ಕುಂತಿ ಮಾತು ನಡೆಸ್ಕೊಳ್ಳೋದು ಅರ್ಥನೇ ಇಲ್ಲ. ಕೈ ಮೇಲಾದಾಗ ಹೊಡೆಯಬಹುದು, ಹೊಡೆಯೋ ಚಾನ್ಸೇ ಬಂದಿಲ್ಲ, ಆದ್ದರಿಂದ ಪ್ರಸಂಗ ಬರಲಿಲ್ಲ. ಅದಕ್ಕೆ ಉತ್ತರ ಭೀಮಸೇನ ಅಷ್ಟೆಲ್ಲ ಮಾಡಿದ್ದ ಅದಕ್ಕೆ ಅಂದರೆ ನೀವು ಎಷ್ಟೇನೇ ಪ್ರಯತ್ನ ಪಟ್ಟರು ಕೂಡ ಶಕ್ತಿ ಆಯುಧ ಇರಬಹುದು, ತಾಯಿ ಮಾತು ಕೊಟ್ಟು ಏನೇ ಮಾಡಬಹುದು, ನನ್ನ ಕೊಲ್ಲೋದು ಸಾಧ್ಯ ಇಲ್ಲ ಅಂತ ತೋರಿಸಿ. ನಹಂತು ಮೈಚ್ಛತ್ ಕುತ್ಸಯಾಮಾಶ ಬಹುಶಃ ಬೈತಾನೆ, ಇವೆಲ್ಲ ಕೈದಾಗದು ಹಾಗೆ ಹೀಗೆ ತಾನೆಲ್ಲ ಬಯಸ್ಕೊಂಡಿದ್ದೆ ಭೀಮನಿಂದ. ಇಲ್ಲಿ ಟ್ರಾನ್ಸ್ಫರ್ ಮಾಡಿದೆ, ಎಲ್ಲ ಕೂಡ ಟ್ರಾನ್ಸ್ಫರ್ ಮಾಡಿದೆ. ಹಾಗಲ್ಲೇ ಆಫೀಸಲ್ಲಿ ಬಯಸ್ಕೊಂಡ್ರೆ ಮನೇಲಿ ಬೈತಾರಲ್ಲ ಹಾಗೆ, ಅಲ್ಲಿ ಬೈದರೆ ಕೆಲಸ ಹೋಗುತ್ತೆ, ಮನೆಯಲ್ಲಿ ಬೈತಾರೆ. ಎಲ್ಲೋ ಇರುತ್ತೆ, ಯಾರ ಸಿಟ್ಟಾಗಿ ಎಲ್ಲೋ ಬೈಸ್ಕೊಂಡು ಬಂದಿದ್ದಾರೆ, ಸುಮ್ಮನೆ ಇದ್ದರೆ ವಾಸಿ ಹರ್ಕೊಂಡ್ಬಿಟ್ರೆ ಸಾಕು, ಆಮೇಲೆ ಸರಿಗೆ ಹೋಗ್ತಾರೆ. ತಿರಿ ಬೈಲಕ್ಕೆ ಕೊಟ್ಟರೆ ಮತ್ತು ಇನ್ನೂ ಎಡವಟ್ಟಾಗುತ್ತೆ. ಕುತ್ಸಯಾಮಾಶ ಬಹುಶಃ ಸತು ನಿರ್ವೇದ ಅಂದ್ರೇನು? ವೈರಾಗ್ಯ. ನಿರ್ವೇದಮಾಗಮತ್, ನಿರ್ವೇದವನ್ನು ಹೊಂದಿದ ವೈರಾಗ್ಯ ಯಾರಿಗೆ? ಸಹದೇವನಿಗೆ. ಭಾರಿ ನಾಚಿಕೆ ಆಗಿತ್ತು, ಎಂಥ ಸೋಲ್ಬಿಟ್ಟೆ ನಾನೀಗ, ಹೀಗಾಗಬಾರ್ದಾಗಿತ್ತು. ಅಲ್ಲ ಗೌರವ ಇರೋರೆಲ್ಲ ಕೂಡ ಎಲ್ಲರೆದುರಿಗೆ ಈ ರೀತಿ ಯುದ್ಧದಲ್ಲಿ ಗುಟ್ಟಾಗಿ ಮಾಡೋಕ್ಕಾಗತ್ತಾ? ತುಂಬ ಜನ ನೋಡ್ತಿದ್ದಾರಲ್ಲ, ಅವರೆದುರಿಗೆ ಏನಾಯ್ತು, ಅವನಿಗೆ ಮರ್ಯಾದೆ ಹೋದಾಗಾಯ್ತು. ನಿರ್ವೇದಮೈಚ್ಛೆ, ಇಷ್ಟೆಲ್ಲ ಕಲ್ತಿದ್ದು ವೇಸ್ಟ್ ಆಯ್ತಲ್ಲ ಅಂತ ದುಃಖಪಟ್ಟ. ನಹಂತು ಮೈಚ್ಛತ್. ನೋಡಿ, ಭೀಮಸೇನ ಕೊಲ್ಲಕ್ಕೆ ಇಷ್ಟಪಡ್ತಾ ಇಲ್ಲ, ಅರ್ಜುನ ಪ್ರತಿಜ್ಞೆ ಆಗಬೇಕಾಗಿದೆ. ಕರ್ಣ ಇಲ್ಲಿ ಕೊಲ್ಲಕ್ಕೆ ಇಷ್ಟಪಡ್ತಾ ಇಲ್ಲ, ಕುಂತಿ ಕೊಟ್ಟ ಮಾತಿದೆ. ಹೇಗೆ ಅಡ್ಡ ಬರ್ತಾಯಿವೆ ಮಾತುಗಳೆಲ್ಲ ಕೂಡ. ಇಲ್ಲದವರು ಯುದ್ಧ ಎಂದೋ ಮುಗಿದೋಗ್ತಿತ್ತು. ಭೀಮಸೇನ ಮಾತಿಲ್ಲದ ಕರ್ಣಪರ್ವ ಕಥೆ ಮುಗಿದಿದ್ರೆ ಇಲ್ಲೇ ಮುಗಿತಿದ್ದೆಲ್ಲ. ಆ ಮಾತುಗಳಿಂದ ಮುಂದೆ ಏನಾಯ್ತು, ಈಗ ಕಂಟಿನ್ಯೂ ಆಗ್ತಾಯಿತ್ತು. ನಹಂತು ಮೈಚ್ಛತ್ತಂ ಕರ್ಣ ಪೃಥಾಯೈ ಸ್ವಮ್ಮಚ ಸ್ಮರನ್
ತಂ ವಿಜಿತ್ತರಣೆ ಕರ್ಣೋ ಜಘ್ನೆ ಪಾರ್ಥವರೂಥಿನೀಂ ನ ಹಂತುಮೈಚ್ಛತ್ತಂ ಕರ್ಣಃ ಪೃಥಾಯೇ ಸ್ವಂ ವಚಃ ಸ್ಮರನ್. ಕರ್ಣ ಕುಂತಿಗೆ ಕೊಟ್ಟ ಮಾತನ್ನು, ಕುಂತಿ ಅಂತಿಲ್ಲ ಪೃಥಾ ಅಂತಿರೋದು, ಕುಂತಿ ಹೆಸರದು, ಕುಂತಿ ಕೊಟ್ಟ ಮಾತನ್ನು ಜ್ಞಾಪಿಸ್ಕೊಂಡು ಬಿಟ್ಟು ನ ಹಂತುಮೈಚ್ಛತ್ ಕರ್ಣ ಅಂತ ಅವನು ಕೊಲ್ಲಕ್ಕೆ ಇಷ್ಟಪಟ್ಟು ತಂ ವಚಃ ತನ್ನ ಮಾತನ್ನು ಸತ್ಯ ಮಾಡಿಕೊಡೋದಕ್ಕೋಸ್ಕರ ಕೊಲ್ಲಿಲ್ಲ. ತಂ ವಿಜಿತ್ಯ ರಣೇ ಕರ್ಣೋ ಜಘ್ನೆ ಪಾರ್ಥವರೂಥಿನೀಂ. ಸಹದೇವನ್ನು ಮಾತ್ರ ಸೋಲಿಸಿಬಿಟ್ಟು ಕರ್ಣ ಮುಂದೆ ಪಾಂಡವರ ಸೈನ್ಯವನ್ನು ಹೊಲಕ್ಕೆ ಶುರು ಮಾಡಿದ. ಇಲ್ಲಿ ಪಾರ್ಥವರೂಥಿನಿ ಅಂದರೆ ಅರ್ಜುನ ಸೇನೆ ಅಲ್ಲ, ಪಾರ್ಥ ಅಂದರೆ ಪಾಂಡವರು ಅಂತ ಅಷ್ಟೇ ಅರ್ಥ. ಇಲ್ಲಿ ಪಾಂಡವರ ಸೇನೆಯನ್ನು ಕರ್ಣ ಕೊಲ್ಲಕ್ಕೆ ಶುರು ಮಾಡಿದ. ತಥೋ ದ್ರೌಣಿ ವಿವಿಧೈ ಬಾಣಸಂಘೈರ್ಜಘಾನ ಪಾರ್ಥಸ್ಯ ಚಮೂಂ ಸಮಂತತಃ ಸಾ ಹನ್ಯಮಾನ ರಣಕೋವಿದೇನ ನಾಶಂ ಲೇಭೆ ಮೃತ್ಯುನಾರ್ತಾ ಪ್ರಜೇವಾ. ತಥೋ ಇನ್ನೊಂದು ಕಡೆ ಅಶ್ವತ್ಥಾಮರು ವಿವಿಧೈ ಬಾಣಸಂಘೈ ಜಘಾನ ಪಾರ್ಥಸ್ಯ ಚಮೂಂ ಸಮಂತತಃ. ಅರ್ಜುನನಿಂದ ಬಂದ ಸೇನೆಯನ್ನು ಅಶ್ವತ್ಥಾಮರು ಬಾಣಸಂಘೈ ಬಾಣಗಳ ರಾಶಿಗಳಿಂದ ಸಮೂಹಗಳಿಂದ ಹೊಡೆಯಲು ಶುರು ಮಾಡಿದರು. ಸಾ ಹನ್ಯಮಾನ ರಣಕೋವಿದೇನ ನಾಶಂ ಲೇಭೆ ಮೃತ್ಯುನಾರ್ತಾ ಪ್ರಜೇವಾ. ಸಾ ಹನ್ಯಮಾನ ರಣಕೋವಿದೇನ ನಾಶಂ ಲೇಭೆ. ಆ ರೀತಿ ರಣಕೋವಿದ ರಣಪಂಡಿತನಾದಂಥ ಅಶ್ವತ್ಥಾಮರಿಂದ ಹನ್ಯಮಾನ ಹೊಡೆಯಲ್ಪಟ್ಟಂಥ ಸೇನೆ ನಾಶಂ ಲೇಭೆ ನಾಶ ಹೊಂದಿಬಿಡ್ತು. ಇನ್ನೊಂದು ಪಾಠ ಇದೆ, ನಶಂ ಲೇಭೆ ಶಂ ಲೇಭೆ. ಶಂ ಅಂದರೆ ಸುಖ ಹೊಂದಲೇ ಇಲ್ಲ ಅಂದರೆ ಕೆಟ್ಟ ಹಾಳಾಗ ಮನಸ್ಸಾಂತಿ ಕಳ್ಕೊಂಡು ಅಂತ ಅರ್ಥ. ನಶಂ ಲೇಭೆ ಮೃತ್ಯುನಾರ್ತಾ ಪ್ರಜೇವಾ. ಮೃತ್ಯುವಿನಿಂದ ಆರ್ತ, ಮೃತ್ಯುದೇವತೆ ಕೈಗೆ ಸಿಕ್ಕರೆ ಹೇಗೋ ಹಾಗೆ ಅರ್ಜುನ ಪಾಂಡವರ ಸೇನೆ ಅಶ್ವತ್ಥಾಮರ ಕೈಯಲ್ಲಿ ಸಿಕ್ಕು ಏನಾಗ್ತಾ ಇದೆ, ಒದ್ದಾಡಿ ಹೋಗ್ತಾ ಇದೆ ಅಂತ ಅರ್ಥ. ನಾಶ ಆಗ್ತಾ ಇದೆ ಅರ್ಥ, ಒದ್ದಾಡಿ ಹೋಗ್ತಾ ಇದೆ ಅಂದರೆ ಸತ್ತವರು ಸತ್ತರು, ಏಟು ತಿಂದವರು ದುಃಖಪಟ್ಟರು ಅಂತ ಅರ್ಥ. ದೃಷ್ಟ್ವಾ ಸೇನಾಂ ದ್ರೋಣಿ ಬಲಾಭಿಭೂತಾಂ ತಮಾಹ್ವಯಾಮಾಸ ಘಟೋತ್ಕಚೋ ಯುಧಿ ದ್ರೌಣಿಸ್ತಮಾಹಾಲಮಲಂ ತವತ್ಸ ಪುತ್ರಸ್ತಾತಂ ಯೋಧಯಸ್ವದ್ಯ ಮಾಂ ತ್ವಂ. ದೃಷ್ಟ್ವಾ ಸೇನಾಂ ದ್ರೋಣಿ ಬಲಾಭಿಭೂತಾಂ ತಂ ಆಹ್ವಯಾಮಾಸ ಘಟೋತ್ಕಚೋ ಯುಧಿ. ದೃಷ್ಟ್ವಾ ಸೇನಾಂ ದ್ರೌಣಿ ಅಭಿಭೂತ ಅಭಿಭೂತ ಅಂದರೆ ಅಭಿಭವ ಅಂದರೆ ಸೋಲು. ಅಶ್ವತ್ಥಾಮರಿಂದ ಸೋತಂಥ ತನ್ನ ಸೇನೆಯನ್ನು ನೋಡಿ ಸಮಾಹ್ವಯಾಮಾಸ ಘಟೋತ್ಕಚೋ ಯುಧಿ. ಘಟೋತ್ಕಚ ಬಂದ. ಯುದ್ಧದಲ್ಲಿ ಯಾರನ್ನ ಆಹ್ವಾನ ಮಾಡ್ದ? ಅಶ್ವತ್ಥಾಮರನ್ನ ಆಹ್ವಾನ ಮಾಡ್ದ. ದ್ರೌಣಿ ತಮಾಹ ಅಲಮಲಂ ನ ವತ್ಸ ಪುತ್ರಸ್ತಾತಂ ಯೋಧಯಸ್ವಾದ್ಯ ಮಾಂ ತ್ವಂ. ದ್ರೌಣಿ ತಂ ಆಹ ಅಲಮಲಂ. ಅಶ್ವತ್ಥಾಮರು ಹೇಳಿದರು, ಬೇಡ ನಾ ವತ್ಸ, ನಿನ್ನ ಮಗು, ನನ್ನ ಯುದ್ಧ ಮಾಡಬೇಡ, ಯಾಕೆ ನಿನ್ನ ಮಗ ಇದ್ದಾಗೆ. ಪುತ್ರ ತಾತಂ ಯೋಧಯಸ್ವ ಅದ್ಯ ಮಾಂ ತ್ವಂ. ನಾನು ನಿಮ್ಮಪ್ಪ, ನನ್ನ ಹಾಗೆಲ್ಲ ಎದುರಿಸ್ಬೇಡ ನೀನು, ಚಿಕ್ಕ ಮಗು ನೀನು. ಅಂದರೆ ಅರ್ಥ ಏನದಕ್ಕೆ? ಬಚ್ಚ ಅಂತಾರಲ್ಲ ಹಾಗೆ. ನನ್ನಲ್ಲಿ ನೀನೆಲ್ಲಿ ಸುಮ್ಮನೆ ಹೋಗೋ ಕಡೆಗೆ ನಮಗೆ ಯುದ್ಧ ಮಾಡ್ತೀವಿ ಅಂಥೇಳಿ ಮಗನೇ ಅಂತ ಕರೆದ. ಮಗನೇ ಅಂತ ಕರೆ ಪದ್ಧತಿ, ಮಗನೇ ನೋಡಿಬಿಡ್ತೀನಿ ಕೈ ಅಂತ ಹೇಳೋದಿಲ್ಲ, ಮಗನೇ ಅಂತ ಕರೆದಿತ್ತು. ಯಾರನ್ನ? ಅದು ಯಾರ ಅವತಾರ? ನಿವೃತ್ತಿ ಅವತಾರ. ಅವರಲ್ಲಿ ಯಾರ ಆವೇಶ ಇದೆ? ರುದ್ರದೇವರ ಆವೇಶ ಇದೆ. ರುದ್ರದೇವರು ಇವರೇ, ಅಶ್ವತ್ಥಾಮ ರುದ್ರದೇವರು. ಆವೇಶ ಇದ್ದಿದ್ದಕ್ಕೆ ಅಂತ ಕರೆದು ಆತ್ಮ ವೈ ಪುತ್ರನಾಮಾಸಿ ಅಂತ ಇರೋದರಿಂದ ಮಗನೇ ಅಂತ ಕರೆದು. ಗೊತ್ತಾಯ್ತಾ? ಘಟ ಸಿಟ್ಟು ಬಂತು. ಯಾರು? ಹೌದು, ಅಶ್ವತ್ಥಾಮ ರುದ್ರದೇವರೇ. ಇಂಥ ಪ್ರಸಂಗ ಎಲ್ಲಿ ಬಂದಿದೆ ಹೇಳಿ ನೋಡಂತೆ. ಅವರ ಆವೇಶ ಇರೋ ಜೊತೆ ಯುದ್ಧ ಮಾಡೋ ಪ್ರಸಂಗ, ತಾನು ಯುದ್ಧ ಮಾಡೋ ಪ್ರಸಂಗ, ತನ್ನ ಆವೇಶ ಇರೋ ಜೊತೆಗೆ ತಾನು ಯುದ್ಧ ಮಾಡೋ ಪ್ರಸಂಗ ಎಲ್ಲಿ ಬಂದಿತ್ತು? ಅಲ್ಲ, ಯೋಚನೆ ಮಾಡಿ ತಕ್ಷಣ. ಇಂಥದ್ದು ಸಿಮಿಲರ್ ಕೇಸ್ ಹೆಚ್ಚು ಕಡಿಮೆ. ಇಲ್ಲ, ಗೊತ್ತಾಗಲಿಲ್ಲ. ಹಿಂದೆ ಬಂದಿತ್ತು ಇಂಥದ್ದೇ, ಸಿಮಿಲರೇ. ಭೀಮ ಶಲ್ಯರ ಯುದ್ಧ ನಡೀತು. ಭೀಮ ವಾಯುದೇವರು, ಶಲ್ಯಲ್ಲಿ ಯಾರ ಆವೇಶ ಇತ್ತು? ವಾಯುದೇವರ ಆವೇಶ ಇತ್ತು. ಇವರು ವಾಯುದೇವರು ತನ್ನ ಆವೇಶ ಯುದ್ಧ ಮಾಡ್ತಿದ್ದಾರೆ. ಇಲ್ಲಿ ಅಶ್ವತ್ಥಾಮರು ಘಟೋತ್ಕಚರ ಇವರ ಆವೇಶ ಇದೆ, ಯುದ್ಧ ಮಾಡ್ತಿದ್ದಾರೆ. ಸಿಮಿಲರ್ ಕೇಸ್.
ಘಟೋದ್ಗಜ ಬಲಾಢ್ಯ, ಅಲ್ಲಿ ಶಲ್ಯ ಬಲಾಢ್ಯ. ಆ ಬಲಕ್ಕೇನು ಕಾರಣ? ಇವರು ಆವೇಶನೇ ಕಾರಣ. ತಮ್ಮ ಆವೇಶ ತಾವೇ ಯುದ್ಧ ಮಾಡ್ತಿರೋದು. ಅರ್ಥ ಆಯ್ತಾ? ಸಿಮಿಲರ್, ಜ್ಞಾಪಕ ಇಟ್ಕೋಬೇಕಾದ್ರೆ ಅಂಥವ್ರಿಗೆ ಜ್ಞಾಪಕ ಇಟ್ಟೋಷ್ಟು ಕೂಡ ನೆನಪು ಜಾಸ್ತಿ ಆಗುತ್ತೆ, ಯಾವುದ್ರ ಸ್ವಾರಸ್ಯ ಜಾಸ್ತಿ ಚೆನ್ನಾಗಿ ಅರ್ಥ ಆಗುತ್ತೆ. ದೃಷ್ಟ್ವಾ ಸೇನಾಂ ದ್ರೌಣಿ ಬಲಾಭಿಭೂತಾಂ ತಮಾಹ್ವಯಾಮಾಸ ಘಟೋತ್ಕಚೋ ಯುಧಿ ತಮಾಹ ಅಲಮಲಂ ನ ವತ್ಸ ಪುತ್ರಸ್ತಾತಂ ನಯೋಧಯಸ್ವಾಯ್ತಲಿಗೆ. ನನ್ನ ಜೊತೆ ಯುದ್ಧ ಮಾಡಬೇಡ, ಚಿಕ್ಕ ಮಗು ನೀನು, ಹೋಗು ಅಂತ ಹೇಳಿದ. ಮಾಂ ತ್ವಂ ಇತ್ಯುಕ್ತವೂಚೇನ ಪಿತಾ ಮಮ ತ್ವಂ ಸಖಾ ಪಿತುರ್ಯದ್ಯಪಿ ಶತ್ರು ಸಂಶ್ರಯಾತ್ ಅರಿಶ್ಚ ಮೇ ಸೀತಿ ತಮಾಹ ಯದ್ಯರೀಂ ಮಾಂ ಮನ್ಯಸೇ ತದ್ವದಹಂ ಕರೋಮಿ ತೇ. ಉತ್ತರ ಕೊಟ್ಟ. ಇತಿ ಉಕ್ತಃ ಊಚೆ ನ ಪಿತಾ ಮಮ ತ್ವಂ, ನೀ ನಮ್ಮಪ್ಪ ಅಲ್ಲ. ಏನು ಹೇಳಿದಾತ? ನೀ ನಮ್ಮಪ್ಪ ಅಲ್ಲ, ನನ್ನ ಮಗ ಅಂತ ಕರಿಬೇಡ. ಆದರೆ ಒಂದು ಮಾತಿನಿಂದ ಏನು ಹೇಳ್ಬೋದು ನೀನು? ಸಖಾ ಪಿತು, ನಮ್ಮಪ್ಪನ ಸ್ನೇಹಿತರು ನೀವು, ನಮ್ಮಪ್ಪನ ಜೊತೆಗೆ ಇರೋರು ನೀವು. ಪಿತುರ್ ಯದ್ಯಪಿ ಶತ್ರು ಆ ಮಟ್ಟಿಗೆ ಏನಂತ ಕರಿಬೋದು ನೀವು. ಬೇಕಾದ್ರೆ ನಿಮ್ಗೆ ಗೌರವ ಕೊಡ್ತೀನಿ, ನಾನು ಇಲ್ಲ ಅಂತಿಲ್ಲ. ನಮ್ಮಪ್ಪನ ಸ್ನೇಹಿತರಾದ್ದರಿಂದ ನಿಮ್ಮನ್ನೇನಂತ ನೋಡ್ತೇನೆ, ಗೌರವದಿಂದ ಕಾಣ್ತೇನೆ. ಆದರೆ ನೀವೀಗ ಎಲ್ಲಿದ್ದೀರಿ? ಶತ್ರು ಸಂಶ್ರಯ, ಶತ್ರು ಪಕ್ಷದಲ್ಲಿದ್ದೀರಿ. ಆದ್ದರಿಂದ ಅರಿಶ್ಚ, ನಮ್ಮಪ್ಪಂತೂ ಅಲ್ಲ, ನಮ್ಮಪ್ಪನ ಸ್ನೇಹಿತ. ಆದರೆ ನೀವೀಗ ಅದನ್ನು ನಾನು ಕೇರ್ ಮಾಡೋದಿಲ್ಲ. ನೀವು ಶತ್ರು ಪಕ್ಷದಲ್ಲಿರೋದ್ರಿಂದ ಏನಾಗಿದ್ದೀರಿ? ಅರಿಶ್ಚ, ಶತ್ರುವೇ ಆಗಿದ್ದೀರಿ. ಈ ನನ್ನ ಪಾಲಿಗೆ ಏನಾಗಿದ್ದೀರಿ ನೀವೀಗ? ಶತ್ರುವೇ. ಇತಿ ತಮಾಹ ಯದಿ ಅರಿಂ ಮಾಂ ಮನ್ಯಸೆ ತದ್ವದಹಂ ಕರೋಮಿತೆ. ಆಗ ಅಶ್ವತ್ಥಾಮರು ಹೇಳಿದರು, ತಮಾಹ ಯದ್ಯರಿಂ ಮಾಂ ಮನ್ಯಸೆ ತದ್ವದಹಂ ಕರೋಮಿತೆ. ಓ, ನನ್ನ ಶತ್ರು ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ನೋಡು ಹಾಗಿದ್ದಾರೆ. ಶತ್ರು ಏನು ಮಾಡ್ತಾನೆ ನೋಡಿ, ಈಗ ಹೇಗೆ ಹೊಡಿತೀನಿ ನೋಡು ಅಂತ ಹೊಡೆಯೋಕ್ಕೆ ಶುರು ಮಾಡಿದರು. ಯಾರು? ಅಶ್ವತ್ಥಾಮರು. ಇತ್ಯುಕ್ತವೂಚೆ ಇತ್ಯೂಚಿವಾನ್ ಶಕ್ರಧನು ಪ್ರಕಾಶಂ ವಿಸ್ಫಾರ್ಯ ಚಾಪಂ ಪ್ರಕಿರನ್ ಶರೌಘಾನ್ ಅಭ್ಯಾಗಮದ್ರಾಕ್ಷಸಮುಗ್ರ ವೇಗ ಸ್ವಸೇನಯ ಸೋಪಿ ತಮಭ್ಯವರ್ತತ. ಇತಿ ಊಚಿವಾನ್ ಶಕ್ರಧನು ಪ್ರಕಾಶಂ ವಿಸ್ಫಾರ್ಯ ಚಾಪಂ ಪ್ರಕಿರನ್ ಶರೌಘಾನ್ ಅಭ್ಯಾಗಮತ್ ರಾಕ್ಷಸಂ ಉಗ್ರವೇಗ ಸ್ವಸೇನಯ ಸಹ ಅಪಿ ತಮ್ ಅಭ್ಯವರ್ತತ. ಇತಿವೂಚಿವಾನ್ ಹೇಳಿದ ಅಶ್ವತ್ಥಾಮರು ಶಕ್ರಧನು ಪ್ರಕಾಶಂ, ತಮ್ಮ ಧನುಸ್ಸು ತಗೊಂಡ್ರೆ ಹೇಗಿತ್ತದು? ಶಕ್ರಧನು ಪ್ರಕಾಶಂ, ಇಂದ್ರಧನುಸ್ಸು ಕಾಮನಬಿಲ್ಲಿದ್ದಾಗಿತ್ತು. ಕಾಮನಬಿಲ್ಲಿದ್ದಾಗಿತ್ತು. ಇಂದ್ರಧನುಸ್ಸು ಅಂದರೆ ಕಾಮನಬಿಲ್ಲು ಅಂತ ಅರ್ಥ. ಕಾಮನಬಿಲ್ಲಿದ್ದಾಗಿತ್ತು. ಅದನ್ನು ತೊಗೊಂಡ್ಬಿಟ್ಟು ವಿಸ್ಫಾರ್ಯ, ಅದನ್ನ ಎಳೆದು ಠಂಕಾರ ಮಾಡಿ ಚಾಪಂ ಪ್ರಕಿರನ್ ಶರವು, ಬಾಣಗಳನ್ನು ಇಟ್ಟು ಏನು ಮಾಡಿದರು? ಬಾಣಗಳು ಸುರಿಮಣೆ ಮಾಡಿದರು. ಯಾರ ಮೇಲೆ? ಘಟೋತ್ಕಚನ ಮೇಲೆ. ಅಭ್ಯಾಗಮದ್ ರಾಕ್ಷಸ ಉಗ್ರ ವೇಗ, ರಾಕ್ಷಸನ ಮೇಲೆ ಉಗ್ರ ವೇಗದಿಂದ ಅವರು ಬಂದರು. ಸ್ವಸೇನಯ ಸೋಪಿ ತಮಭ್ಯವರ್ತತ. ಸಹ ಅಪಿ, ಘಟೋತ್ಕಚನು ಸಹ ಸ್ವಸೇನಯ, ತನ್ನ ಸೇನೆಯೊಂದಿಗೆ ತಮ್ ಅಶ್ವತ್ಥಾಮರನ್ನು ಅಭ್ಯವರ್ತತ, ಎದುರಿಸಿ ನಿಂತ. ಸರಕ್ಷಸಾಂ ಲಕ್ಷಸಮಾವೃತೋ ಬಲಿ ನೃಭಿಶ್ಚ ವೀರೈರ್ಬಹುಭಿಃ ಸುಶಿಕ್ಷಿತೈಃ ಅಕ್ಷೋಹಿಣೀ ಮಾತ್ರ ಬಲೇನ ರಾಕ್ಷಸಃ ಸಂಕ್ಷೋಭಯಾಮಾಸ ಗುರೋಸ್ಸುತಂ ಶರೈಃ. ಸಹ ರಕ್ಷಸಾಂ ಲಕ್ಷಸಮಾವೃತಃ ಬಲಿ ನೃಭಿಃ ಚ ವೀರೈಃ ಬಹುಭಿಃ ಸುಶಿಕ್ಷಿತೈಃ ಅಕ್ಷೋಹಿಣೀ ಮಾತ್ರ ಬಲೇನ ರಾಕ್ಷಸಃ ಸಂಕ್ಷೋಭಯಾಮಾಸ ಗುರೋಸ್ಸುತಂ ಶರೈಃ. ಸಹ ರಕ್ಷಸಾಂ ಲಕ್ಷಸಮಾವೃತ, ಲಕ್ಷ ರಾಕ್ಷಸರಿದ್ರಂತ ಅದನಿಂದೆ. ಯಾರಿಂದೆ? ಘಟೋತ್ಕಚನ ಹಿಂದೆ ಲಕ್ಷ ರಾಕ್ಷಸರು. ಬಲಿ ನೃಭಿಶ್ಚ ವೀರೈಃ ಬಹುಭಿಃ ಸುಶಿಕ್ಷಿತೈ, ಕೆಲವು ಮನುಷ್ಯರು ಇದ್ದರು, ವೆಲ್ ಟ್ರೈನ್ಡ್ ಅವರೆಲ್ಲ, ಸುಶಿಕ್ಷಿತೈ ಅಂಥವರ ಸಮೇತವಾಗಿ ಯುದ್ಧ ಶುರು ಯುದ್ಧ ಮಾಡ್ತಾ ಇದ್ದಾನೆ. ಅಕ್ಷೋಹಿಣಿ ಮಾತ್ರ ಬಲೇನ, ಒಟ್ಟು ಎಷ್ಟು ಸೈನ್ಯ ಇತ್ತು ಅವನಲ್ಲಿ? ಆಗ ಒಂದು ಅಕ್ಷೋಹಿಣಿ ಸೈನ್ಯ ಇತ್ತು. ರಾಕ್ಷಸಃ ಸಂಕ್ಷೋಭಯಾಮಾಸ ಗುರೋಸ್ತುತಂ ಶರೈ, ಬಾಣಗಳನ್ನು ಹೊಡೆದು ಗುರೋಸ್ತುತಂ, ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮರನ್ನು ಪೀಡಿಸಿದ. ಸಂಕ್ಷೋಭಯಾಮಾಸ, ಪೀಡಿಸಿದ. ಸತೇನ ಬಾಣೈಃ ಬಹುಭಿಃ ಪ್ರಪೀಡಿತೋ ವಿಭಿನ್ನ ಗಾತ್ರಃ ಕ್ಷತಜಾಭಿಪ್ಲುತಾಂಗಃ ವ್ಯಾವೃತ್ಯ ನೇತ್ರೇ ಕುಪಿತೋ ಮಹಾಧನುಃ ವಿಸ್ಫಾರ್ಯ ಬಾಣೈಃ ರಜನೀಂ ಚಕಾರ. ಸಹ ತೇನ ಬಾಣೈಃ ಬಹುಭಿಃ ಪ್ರಪೀಡಿತಃ ವಿಭಿನ್ನ ಗಾತ್ರಃ ಕ್ಷತಜಾಭಿಪ್ಲುತಾಂಗಃ. ಸಹ ಅಶ್ವತ್ಥಾಮರು ತೇನ ಘಟೋತ್ಕಚನಿಂದ ಬಾಣೈಃ ಬಾಣಗಳಿಂದ, ಎಷ್ಟು? ಬಹುಭಿಃ ಬಾಣೈಃ ಅನೇಕ ಬಾಣಗಳಿಂದ
ಪ್ರಪೀಡಿತ ಬಹಳ ಪೀಡಿತನಾದವನಾಗಿ ವಿಭಿನ್ನ ಗಾತ್ರ ಮೈಯೆಲ್ಲ ಗಾಯ ಆಗಿಬಿಟ್ಟು ಕ್ಷತಜಾ ವಿಪ್ಲುತಾಂಗ ರಕ್ತ ಬಂತ ಅಶ್ವತ್ಥ ಅವ್ರ ಮೈಯೆಲ್ಲ ರಕ್ತ ವ್ಯಾವೃತ್ಯ ನೇತ್ರೇ ಕುಪಿತೋ ಮಹದ್ಧನು ಕಣ್ಣು ಕೆಂಪು ಮಾಡಿಕೊಂಡು ಕೋಪದಿಂದ ದೊಡ್ಡ ಧನು ತಗೊಂಡು ವಿಸ್ಫಾರ್ಯ ಬಾಣೈ ರಜನೀಂಚಕಾರ ಬಾಣಗಳು ಬೇಕಾಷ್ಟು ಬಾಣಗಳನ್ನು ಬಿಟ್ಟರು ಎಷ್ಟು ಬಾಣ ಬಿಟ್ಟರು ಅಂದರೆ ರಾತ್ರಿ ಕತ್ಲಾದಾಗ ಬಿಡ್ತದೆ ಬಾಣಗಳೆಲ್ಲ ಮಧ್ಯೆ ಕವರ್ ಆಗಿದ್ದರಿಂದ ಬಾಣೈಹಿ ರಜನೀಂಚಕಾರ ರಾತ್ರಿಯನ್ನೇ ಮಾಡಿಬಿಟ್ರು ಸೋಕ್ಷೋಹಿಣೀಂ ತಾಂ ಕ್ಷಣ ಮಾತ್ರ ತಕ್ಷರನ್ ಮಹಾಶರಾಂತಾನಪಿ ರಾಕ್ಷಸಾನ್ ಕ್ಷಯಂ ನಿನಾಯ ಪುತ್ರಂಚ ಘಟೋತ್ಕಚಸ್ಯ ನಿಷ್ಟ್ಯಃ ಪುರಾಯೋ ಅಂಜನವರ್ಮ ನಾಮಕಃ ನಿನಾಯ ಪುತ್ರಂ ಸ ಘಟೋತ್ಕಚಸ್ಯ ನಿಷ್ಠ್ಯಃ ಪುರ ಯೋ ಅಂಜನವರ್ಮ ನಾಮಕಃ ಒಂದು ಅಕ್ಷೋಹಿಣಿ ಸೇನೆಯನ್ನು ಕೊಂದು ಹಾಕಿಬಿಟ್ರು ಅವರು ಯಾರು ಸೇನೆಯೆಲ್ಲ ಹೋಯಿತು ಅಶ್ವತ್ಥಾಮರು ಹೊಡೆದು ಕೊಂದರು ಈಗ ಅಶ್ವತ್ಥಾಮರು ದೊಡ್ಡ ಯುದ್ಧ ಜಾಸ್ತಿ ಆಗ್ತಾಯಿದೆ ಸ್ಲೋಲಿ ತಮ್ಮ ಫುಲ್ ಪವರ್ ತೋರ್ಸೋಕೆ ಹೊಟ್ಟಿದ್ದಾರೆ ಫುಲ್ ಇನ್ನೂ ಆಗಿಲ್ಲ ಅವರು ಬಟ್ ಇವಾಗ ಘಟೋತ್ಕಚ ಸೋಲ್ಸ ಸಾಕಾಯಿತು ಶರೌಹ ಮಹಾಶರಾಂತಾನಪಿ ರಾಕ್ಷಸಾನ್ ಕ್ಷಯಂ ಅಷ್ಟು ರಾಕ್ಷಸರು ಕೊಂದುಬಿಟ್ಟು ಪುತ್ರಂಚ ಘಟೋತ್ಕಚಸ್ಯ ಘಟೋತ್ಕಚ ಮಗ ಇದ್ದ ಅಂಜನವರ್ಮ ಅಂತ ಅವನ ಹೆಸರು ನಿಷ್ಠಾಂಬನ ಅವತಾರ ಅವನನ್ನು ಕೊಂದು ಹಾಕಿಬಿಟ್ಟು ಘಟೋತ್ಕಚನ ಮಗನನ್ನು ಅಶ್ವತ್ಥಾಮರು ಕೊಂದರು ಅಶ್ವತ್ಥಾಮರು ಅಂಜನವರ್ಮ ಅಂತ ಹೆಸರು ಆತನದು ನಿಷ್ಠಾಂಬ ಒಬ್ಬ ದೇವತೆಯ ಅವತಾರ ನಿಷ್ಠಾ ಅಂತ ಒಬ್ಬ ದೇವತೆಯ ಅವತಾರ ಎರಡು ರೀತಿ ಹೇಳ್ತಾರೆ ಅಂಜನವರ್ಮನ ಅವತಾರ ನಿಷ್ಠಾ ಅಂತವ್ರು ಕೆಲವರು ಹೇಳ್ತಾರೆ ನಿಷ್ಠನ ಅವತಾರ ಅಂಜನವರ್ಮ ಅಂತಲೂ ಹೇಳ್ತಾರೆ ಏನು ಹೇಳಿದ್ರು ಒಂದು ವ್ಯಕ್ತಿಗಳವರೇ ನಾಮಕಃ ಘಟೋತ್ಕಚನಿಗೆ ಭಾರಿ ಸಿಟ್ಟು ಬಂತೀಗ ಗೊತ್ತಾಯ್ತಾ ನಿರೀಕ್ಷ ಸೇನಾಂ ಸ್ವಸುತಂಚ ಪಾತಿತಂ ಘಟೋತ್ಕಚೋ ದ್ರೋಣಸುತಂ ಶರೇಣ ವಿವ್ಯಾಧಗಾಢಂ ಸತು ವಿಹ್ವಲೋ ಧ್ವಜಂ ಸಮಾಶ್ರಿತಶ್ಚಾಸು ಸಸಂಜ್ಞಕೋಭವತ್ ನಿರೀಕ್ಷ ಸೇನಾಂ ಸ್ವಸುತಂಚ ಪಾತಿತಂ ಸೇನೆನೂ ಹೋಯಿತು ತನ್ನ ಮಗನೂ ಹೋದ ಘಟೋತ್ಕಚ ದ್ರೋಣಸುತಂ ಶರೇಣ ಭಾರಿ ಸಿಟ್ಟು ಬಂತು ಒಂದು ಬಾಣ ತಗೊಂಡ ವಿವ್ಯಾಧ ಗಾಢಂ ಸತು ವಿಹ್ವಲೋ ಧ್ವಜಂ ಸಮಾಶ್ರಿತಶ್ಚಾಸು ಸಸಂಜ್ಞಕೋಭವತ್ ವಿವ್ಯಾಧ ಗಾಢಂ ಭಾಳ ಜೋರ ಹೊಡೆದ ಅಶ್ವತ್ಥಾಮರಿಗೆ ಸತು ವಿಹ್ವಲ ಧ್ವಜಂ ಸಮಾಶ್ರಿತ್ಯ ಭಾಳಷ್ಟು ನೊಂದುಬಿಟ್ಟು ಧ್ವಜಕ್ಕಾಗ ಹೊರಕೊಟ್ರು ಅಶ್ವತ್ಥಾಮಾಚಾರ್ಯ ಆಶು ಸಸಂಜ್ಞಕೋಭವ ಸ್ವಲ್ಪ ಎಚ್ಚರ ತಪ್ಪಿದಾಗ ಆ ಬೌಳಿ ಬಂದಾಗಾಯಿತು ಅಂತ ಹೇಳ್ತಾರಲ್ಲ ಹಾಗೆ ಮತ್ತೆ ಎಚ್ಚರ ಆಯಿತು ಅಂತ ಬಾಣ ಹೊಡ್ಲಿಕ್ಕೆ ಕಾರಣ ಆವೇಶ ಇತ್ತಲ್ಲ ಅದರಿಂದ ಹೊಡೆದಾಗಾಯಿತು ಏನು ಇವರು ಭೀಮ ಹೊಡೆದಿಲ್ಲೇನು ಮರ್ತ್ಬಿಡ್ತೀರಿ ಭೀಮ ಇಷ್ಟೆಲ್ಲ ಹೇಳಿ ಬರೆಯಾಗಿಲ್ಲ ಭೀಮಸೇನ ಪೆಟ್ಟನ್ನು ಉತ್ಥಾಯ ಬಾಣಂ ಯವದಂಡಕಲ್ಪಂ ಸಂಧಾಯ ಚಾಪೆ ಪ್ರವಿಕೃಷ್ಯ ರಾಕ್ಷಸೇ ಮುಮೋಚತೇನಾಭಿಹತ ಪಪಾತ ವಿನಷ್ಟಸಂಜ್ಞಃ ಸ್ವರಥೇ ಘಟೋತ್ಕಚಃ ಉತ್ಥಾಪ್ಯ ಬಾಣಂ ಯವದಂಡಕಲ್ಪಂ ಸಂಧಾಯ ಚಾಪೆ ಪ್ರವಿಕೃಷ್ಯ ರಾಕ್ಷಸೇ ಮುಮೋಚತೇನ ಅಭಿಹತಃ ಪಪಾತ ವಿನಷ್ಟಸಂಜ್ಞಃ ಸ್ವರಥೇ ಘಟೋತ್ಕಚಃ ಉತ್ಥಾಯ ನಿಂತ್ಕೊಂಡ್ರು ಬಾಣಂ ಯಮದಂಡಕಲ್ಪಂ ಯಮದಂಡ ಇದ್ದಾಗಿತ್ತು ಅಂತ ಬಾಣ ತೊಗೊಂಡ್ರು ಯಾರೋ ಅಶ್ವತ್ಥಾಮರು ಸಂಧಾಯ ಚಾಪೆ ಬಿಲ್ಲಲ್ಲಿ ಹೂಡಿದರು ಪ್ರವಿಕೃಷ್ಯ ಎಳೆದ್ರು ಕರ್ಣಾಂತಮಾನೀಯ ಗುಣಗ್ರಹೀತರ ಇದ್ರಾಗ ಎಳೆದು ಬಿಟ್ಟು ರಾಕ್ಷಸೇ ಪುಮೋಚ ಘಟೋತ್ಕಚನ ಮೇಲೆ ಬಿಟ್ಟರು ತೇನಾಭಿಹತಃ ಪಪಾತ ನಿಂತಿದ್ದ ದಪ್ಪದ ಬಿದ್ದ ಆ ಪೆಟ್ಟಿಗೆ ಎಚ್ಚರ ತಪ್ಪಿದ್ದ ವಿನಷ್ಟ ಸಂಜ್ಞ ಎಚ್ಚರ ತಪ್ಪಿ ಹೋಯಿತು ಇವರ ಸ್ವರಥೇ ಕೆಳಗೆ ಬೀಳಲಿಲ್ಲ ಎಲ್ಲಿ ಬಿದ್ದ ರಥಲ್ಲೇ ಬಿದ್ದ ವಿಮೂರ್ಛಿತಂ ಸಾ ರಥಿರಸ್ಯ ದೂರಂ ನಿನಾಯ ಯುದ್ಧ ಜಗತೋಭಿಪಶ್ಯತಃ ದ್ರೋಣಿಶ್ಚ ಸೇನಾಂ ನಿಶಿತೈಃ ಶರೋತ್ತಮೈಃ ವ್ಯದ್ರಾವಯತ್ ಪಾಂಡವ ಸೋಮಕಾನಾಂ ಮೂರ್ಛಿತಂ ಸಾರಥಿ ಅಸ್ಯ ದೂರಂ ನಿನಾಯ ಭಾಳ ಬರೀ ಮೂರ್ಛಿತ ಅಲ್ಲ ವಿಮೂರ್ಛಿತ ಗಾಢ ಮೂರ್ಛೆಗೊಳಗಾದ ಯಾರು ಅಶ್ವತ್ಥಾಮರಿಗೆ ಏನಾಗಿತ್ತು ಸ್ವಲ್ಪ ಬೌಡಿ ಬಂದಾಗಾಯ್ತು ಅಷ್ಟೇ ಈತನಿಗೆ ಮಾತ್ರ ಗಾಢ ಮೂರ್ಛೆನೇ ಬಂದೋಯ್ತು ಸಾರಥಿ ಅಥವಾ ಅಸ್ಯ ಸಾರಥಿ ಏನು ಮಾಡ್ದ ದೂರಂ ನಿನಾಯ ಯುದ್ಧ ಸ್ವಲ್ಪ ದೂರ ಕರ್ಕೊಂಡು ಹೋದ ಪ್ರೊಟೆಕ್ಟ್ ಮಾಡಬೇಕಲ್ಲ ದೂರ ಕರ್ಕೊಂಡು ಹೊರಟ ಸಾರಥಿ ಕೆಲಸಲ್ಲ ಅದು ಒಂದು ಯುದ್ಧ ಜಗತ್ತೋ ಅಭಿಪಶ್ಯತಃ ಎಲ್ಲ ಜನ ನೋಡ್ತಿದ್ದಾರೆ ಅಂದರೆ ಘಟೋತ್ಕಚನ ಡಿಫೀಟ್ ಏನದು ಎಲ್ಲರೂ ಸಾಕ್ಷಿಯಾದಂಥ ಡಿಫೀಟ್ ದ್ರೋಣಿಶ್ಚ ಸೇನಾಂ ನಿಶಿತೈಶ್ಚರೋತ್ತಮೈಃ ಅಶ್ವತ್ಥಾಮರು ಬಿಡಲಿಲ್ಲ ಆ ಸೇನೆಯನ್ನು ಆ ರಾತ್ರಿಯಲ್ಲಿ ಶರೋತ್ತಮೈಹಿ
ದೊಡ್ಡ ದೊಡ್ಡ ಬಾಣಗಳಿಂದ ವಿದ್ರಾವಯತ್ ಪಾಂಡವ ಸೋಮಕಾನ, ಪಾಂಡವರು ಹಾಗೂ ಆ ಪಾಂಚಾಲರ ಸೇನೆಯನ್ನು ಹೊಡೆದೋಡಿಸ್ತಾ ಇದ್ದಾರೆ. ಸಂಜ್ಞಾಮವಾಪ್ಯಾಥ ಘಟೋತ್ಕಚೋಪಿ ಕ್ರುದ್ಧೋ ವಿಶತ್ ಕೌರವ ಸೈನ್ಯಮಾಶು ವಿದ್ರಾವಯಾಮಾಸ ಸ ಬಾಣವರ್ಷೈ ಪ್ರಕಂಪಯಾಮಾಸ ಮಹಾರಥಾನ್ ತಥಾ. ಸಂಜ್ಞಾಮವಾಪ್ಯಾಥ, ಸ್ವಲ್ಪ ಎತ್ತರ ಬಂತು ಘಟೋತ್ಕಚನ ಆಮೇಲೆ. ಘಟೋತ್ಕಚೋಪಿ ಕ್ರುದ್ಧ ಅವಿಶತ್ ಕೌರವ ಸೈನ್ಯಮಾಶು, ಕೌರವ ಮತ್ತೆ ಪ್ರವೇಶ ಮಾಡಿದ ಘಟೋತ್ಕ. ಯುದ್ಧದಲ್ಲಿ ಹೇಗಿರಬೇಕು, ಇಲ್ಲೂ ಯುದ್ಧ ಮಾಡೋರು ಹಾಗೇನೆ, ಎಲ್ಲ ಯುದ್ಧ ಮಾಡ್ತಾರೆ ಶತ್ರುಗಳ ಜೊತೆಗೆ. ಬಿದ್ದರೆ ಹೇಳೋರ ಕಡೆ ಯಾರೂ ಇರೋದಿಲ್ಲ, ಯಾರೋ ಅವ್ರು ಟ್ರೀಟ್ಮೆಂಟ್ ಕೊಡೋಕ್ಕಿಲ್ಲ, ಬಟ್ಟೆ ಕಡೆ ಏನಿಲ್ಲ, ಹಾಗೆ ಕಂಟಿನ್ಯೂ ಮಾಡ್ತಾನೆ ಇರ್ಬೇಕು ಹಾಗೇನೆ. ಸೋಮಕಾನಂ ಕೌರವ ಸೈನ್ಯಮಾಶು ವಿದ್ರಾವಯಾಮಾಸ ಸ ಬಾಣವರ್ಷೈ, ಕೌರವ ಸೈನ್ಯ ಪ್ರವೇಶ ಮಾಡಿಬಿಟ್ಟು ಬಾಣವರ್ಷೈ, ಬಾಣಗಳ ಮಳೆ ಸುರಿಸ್ತಾ ಅವರ ಸೈನ್ಯನ ಓಡಿಸಿದ. ಪ್ರಕಂಪಯಾಮಾಸ ಮಹಾರಥಾಂತತ, ಮಹಾರಥಗಳನ್ನು ಕಂಪಯಾಮಾಸ ಪ್ರಕಂಪಯಾಮಾಸ, ನಡಗಿಸ್ಬಿಟ್ಟ ಫುಲ್ ಫ್ಲೆಜ್ಡಿಗೆ ಘಟೋತ್ಕಚ. ಈಗ ಆತನ ಇದು ಬರಬೇಕು, ನಾಳೆ ದಿವಸ ಅದ್ರ ಕತೆ. ಭಾಳ ಯುದ್ಧ ಮಾಡ್ತಾನೆ ಈಗ, ಅದನ್ನ ವರ್ಣನೆ ಮಾಡ್ತಾರೆ. ಮುಂದೆ ಕರ್ಣನ ಶಕ್ತಿ ಇದೆ ಎಲ್ಲ ಬರುತ್ತೆ. ಇವತ್ತು ಹೆಣಿಸ್ತಾ ಇದ್ದೀರಾ? ಸರಿ ಸರಿ ಸರಿ. ಮತ್ತು ಯಾವ್ದು 30-35 ಇದೆ, ಪರವಾಗಿಲ್ಲ, ಇಲ್ಲದ್ರೆ ಮುಗಿಯಲ್ಲ.